ಸಹಕಾರಿ ಸಂಸ್ಥೆಗಳು ನೀವು ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ಓಲ್ಡ್ ಆ್ಯಕ್ಟಲ್ಲಿ ಕೆಲವು ಕೋಆಪರೇಟಿವ್ ಸೊಸೈಟಿಗಳು ರಿಜಿಸ್ಟರ್ ಆಗಿದ್ದಾವೆ. ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1959 ರಿಜಿಸ್ಟರ್ ಆಗಿರೋ ಸೊಸೈಟಿಗಳು ಕೋಆಪರೇಟಿವ್ ನಿಮ್ಮ ಏರಿಯಾದಲ್ಲಿ ಕೆಲಸ ಮಾಡಿ ಏನು ಒಂದು ಗೊತ್ತಾಗಿದೆ ನಿಮಗೆ, ಹೌದಾ? ಯಾಕಂದರೆ ಇಷ್ಟು ವರ್ಷ ಸರ್ವಿಸ್ ಮಾಡಿದಿರಿ ಅಂದರೆ ನಿಮ್ಮ ಸಂಸ್ಥೆಗಳಲ್ಲಿ ಆ ಸಂಸ್ಥೆಗಳಿಗೂ ಈ ಸಂಸ್ಥೆಗಳ ಕೆಲಸ ಏನು ಡಿಫರೆನ್ಸ್ ಇದೆ ಅಂತ. ಮುಖ್ಯವಾಗಿ ಒಂದು ಸೇಮ್ ಬಿಸ್ನೆಸ್ ಇದೆ, ಯಾಕಂದರೆ ಡೆಪಾಸಿಟ್ ತಗೊಳ್ಳೋದು, ಲೆಂಡ್ ಮಾಡೋದು, ಕರೆಕ್ಟ್ ಅಲ್ಲ? ಅದನ್ನು ಕಾಮನ್ ಆಗಿ ಅವರು ಮಾಡ್ತಾರೆ, ನೀವು ಮಾಡ್ತೀರಿ. ಆದರೆ ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ ಪಬ್ಲಿಕ್ಕಲ್ಲಿ, ಡಿಪಾರ್ಟ್ಮೆಂಟಲ್ಲಿ, ಪಬ್ಲಿಕ್ಕಲ್ಲಿ, ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಅಥಾರಿಟಿ ಲೆವೆಲ್ನಲ್ಲೂ ಕೂಡ ಸೌಹಾರ್ದ ಮೇಲೆ ಜಾಸ್ತಿ ಫೋಕಸಿಂಗ್ ಆಗತ್ತೆ. ಕಂಪ್ಯಾರಿಟಿವ್ಲಿ ಫೋಕಸಿಂಗ್ ಜಾಸ್ತಿ ನಿಮ್ಮ ಮೇಲೆ ಇರುತ್ತೆ. ಯಾಕೆಂದರೆ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ಗೆ ತುಂಬ ಡಿಪಾಸಿಟ್ ತಗೊಂಡು ಆ ಲೆಂಡಿಂಗನ್ನು ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡದೆ ಲೆಂಡ್ ಮಾಡಿ ಮಿಸ್ಯೂಸ್ ಮಾಡ್ತಾರೆ, ಅಥವಾ ಇವ್ರದ್ದೇನೋ ಬೇರೆ ಬೇರೆ ಇವ್ರು ಯಾರೋ ಕಂಟ್ರೋಲಿಂಗೇ ಇಲ್ಲ, ಇವ್ರು ಇಷ್ಟ ಅನ್ನೋದು ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ಇತ್ತು ಮೊದಲು. ಈಗ ಅದೆಲ್ಲ ನೀವೆಲ್ಲ ವರ್ಕ್ ಮಾಡ್ತಾ ಇದ್ರಿ, ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. 4-5 ಬಿಟ್ಟರೆ ಅರ್ಬನ್ ಆಲ್ಮೋಸ್ಟ್ ರಾಜ್ಯದಲ್ಲಿರುವ 6,000 ಏನಿದೆ ಸಂಸ್ಥೆಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು 7 ಮೀಟಿಂಗು ಅದೆಲ್ಲ ಕಡೆನೂ ಇದ್ದದ್ದೇ. ಆ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದರೂ ಇರುತ್ತೆ, ಈ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದರೂ ಇರುತ್ತೆ. ಮತ್ತು ನಿಮಗೆ ಜಾಸ್ತಿ ಫೋಕಸ್ ಇರ್ತವೆ ಅಂದರೆ ನೀವು ಡೆಪಾಸಿಟ್ ತಗೊಳ್ಳುವಾಗ ಜಾಸ್ತಿ ಬೇರೆಯವ್ರಿಗೆ ಬಡ್ಡಿ ಜಾಸ್ತಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿರ್ತೀರಿ, ಜಾಸ್ತಿ ಬ್ರಾಂಚ್ಗಳನ್ನು ಓಪನ್ ಮಾಡಿರ್ತೀರಿ, ಆಕ್ಟಿವಿಟೀಸನ್ನು ನಾವು ಲೆಂಡಿಂಗನ್ನು ಲೆಂಡಿಂಗ್ ಅಂದರೆ ಅಮೌಂಟ್ ಅದೇ 1 ಕೋಟಿಯನ್ನು 150 ಜನ ಕೊಡಲ್ಲ, ಜಾಸ್ತಿ ಕೊಡ್ತೀವಿ ಅಂತ ಕಾಮನ್ ಆಗಿ ಥಿಂಕ್ ಮಾಡೋಣ. ಇದೆಲ್ಲ ನಾ ಯಾಕೆ ಇದನ್ನೆಲ್ಲ ಪೀಠಿಕೆ ಹೇಳ್ತಾ ಇದ್ದೀನಿ, ನೀವು ಮೆಂಬರ್ಸಿಂದ ಡೆಪಾಸಿಟ್ ಹಾಕ್ಕೊಂಡು ಯಾವ ನಿಯಮಗಳನ್ನು ಅನುಸರಿಸಬೇಕು, ವಾಪಸ್ಸು ಡೆಪಾಸಿಟರ್ಸ್ಗೆ, ಹೌದಾ? ಓಕೆ. ಓಕೆ, ನೀವು ರಿಕವರಿ ಹೇಗೆ ಮಾಡ್ತಾ ಇದ್ದೀರಿ, ಎಷ್ಟು ಮಾಡಿದ್ದೀರಿ, ಮತ್ತು ಅದನ್ನ ಮಾರ್ಜಿನ್ ಆಫ್ ಪ್ರಾಫಿಟ್ ಏನು, ಅದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಬೇಕಾಗತ್ತೆ ನೀವು. ಈಗ ಸಾಮಾನ್ಯವಾಗಿ ರೀಪೇಮೆಂಟ್, ರಿಕವರಿ ಎರಡು ವಿಷಯ ಹೇಳಿದ್ರೆ, ರೀಪೇಮೆಂಟ್ ಅಂದ್ರೆ ಏನು, ರಿಕವರಿ ಅಂದ್ರೆ ಏನು? ಓಕೆ, ಕರೆಕ್ಟ್. ರಿಕವರಿ ಅಂದರೆ ಫೋರ್ಸ್ ಇರುತ್ತೆ, ನೀವು ಫೋರ್ಸ್ ಹಾಕ್ಬೇಕು, ಎಕ್ಸ್ಟರ್ನಲ್ ಫೋರ್ಸನ್ನ ಹಾಕ್ಬೇಕು. ರೀಪೇಮೆಂಟ್ ಅಂದರೆ ವಾಲಂಟರಿ ಪೇಮೆಂಟ್ ಮಾಡ್ತಾರೆ, ಸ್ವಇಚ್ಛೆಯಿಂದ ಅವರು ಪೇಮೆಂಟ್ ಮಾಡಿದ್ರೆ ಅದು ರೀಪೇಮೆಂಟ್ ಆಗುತ್ತೆ. ಸ್ವಇಚ್ಛೆಯಿಂದ ಪೇಮೆಂಟ್ ಮಾಡಿ ರಿಕವರಿ ಅನ್ನೋ ಏರಿಯಾಕ್ಕೆ ಇನ್ವಾಲ್ವ್ ಅಲ್ಲಿಗೆ ಹೋಗಿ ನೀವು ವಾಲಂಟರಿಯಾಗಿ ಪೇಮೆಂಟ್ ಮಾಡಬೇಕಾದ್ರೆ, ಅಂದರೆ ಪೇಮೆಂಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಏನು ಇರುತ್ತೆ ಅಂದರೆ ಪರ್ಸುಯೇಷನ್. ಪರ್ಸುಯೇಷನ್ ಅಂದರೆ ಫಾಲೋ ಅಪ್ ಆಕ್ಷನ್ಸ್. ಫಾಲೋ ಅಪ್ ಆಕ್ಷನ್ಸನ್ನ ನೀವು ಮಾಡಿದ್ರೆ ಆಟೋಮೆಟಿಕ್ ಆಗಿ ರೀಪೇಮೆಂಟ್ ಆಗ್ತವೆ. ಫಾಲೋ ಅಪ್ ಆಕ್ಷನ್ಸ್ ಇಲ್ಲ ಅಂದರೆ ಅದು ರಿಕವರಿಗೆ ಹೋಗುತ್ತೆ. ಆದ್ದರಿಂದ ರಿಕವರಿಯಲ್ಲಿ ಎರಡು, ಒಂದು ಪರ್ಸುಯೇಷನ್, ಇನ್ನೊಂದು ಕೋಯರ್ಸಿವ್ ಮೆಥಡ್ ರಿಕವರಿ ಅಂತ. ಅಂದರೆ ಕಾಯ್ದೆ ಪ್ರಕಾರ ಅವರಿಗೆ ಬಲವಂತವಾಗಿ ಅವರಿಂದ ಬಟ್ ಪರ್ಸುಯೇಷನ್ ಯಾವುದೇ ಕಾನೂನು ಕಟ್ಟಳೆಗಳನ್ನ ಯಾವುದು ನೀವು ಅದನ್ನು ಅಪ್ಲೈ ಮಾಡಲ್ಲ. ಫೋರ್ಸ್ಫುಲ್ ಆಗಿ ಜನರಲ್ ಆಗಿ ನೀವು ಫಾಲೋ ಅಪ್ ಮಾಡ್ತಾ ಹೋಗ್ತೀರಿ, ಅದರಿಂದ ರಿಕವರಿ ಆಗ್ತದೆ. ಇಲ್ಲಿ
ನೀವು ರಿಕವರಿಗೆ ಸಂಬಂಧಪಟ್ಟಾಗೆ ನಾನು ಪರ್ಸುಯೇಷನ್ ರಿಕವರಿ ಅದು ಮಾಡ್ತಾ ಇದ್ದೀರಾ ನೀವು? ಪರ್ಸುಯೇಷನ್ ಅಂದರೆ ಫಾಲೋ ಅಪ್ ಆಕ್ಷನ್ಸ್ ಅದು ಮಾಡಬೇಕಾದ್ರೆ ಇವೆರಡು ಯಾವಾಗ ಬರುತ್ತೆ ಅಂದರೆ ನೀವು ಸಾಲ ವಾಪಸ್ ಕೊಡದೇ ಇದ್ದಾಗ. ಬಟ್ ಸಾಲ ಕೊಡಬೇಕಾದ್ರೆ ಕರೆಕ್ಟಾಗಿ ಸಾಲ ಕೊಟ್ಬಿಟ್ರೆ 50% ರಿಕವರಿ ಆಗತ್ತೆ. ರಿಕವರಿ ಅಥವಾ ರೀಪೇಮೆಂಟ್ ಆಗೋದು ಆಲ್ಮೋಸ್ಟ್ 50 to 70% ರೀಪೇಮೆಂಟ್ ರಿಕವರಿ ಅಂತ ಯಾವುದೇ ಸಾಲ ಕರೆಕ್ಟಾಗಿ ಕೊಟ್ಟಿರಬೇಕು. ಅಂದರೆ ವೆಲ್ ಬಿಗನ್ ಅಂತ ಆಗಿ ಶುರು ಮಾಡಿಬಿಟ್ರೆ ಅರ್ಧ ಕೆಲಸ ಮುಗೀತು ಅಂತಾರಲ್ಲ, ಹಾಗೆ ನೀವು ಸಾಲ ಕೊಡುವಾಗ ಅಥವಾ ನಿಮ್ಮ ಸಂಸ್ಥೆಗಳಲ್ಲಿ ಸಾಲ ಕೊಡುವಾಗ ಸರಿಯಾದ ರೀತಿಯಲ್ಲಿ ಸಾಲ ಕೊಟ್ಟುಬಿಟ್ರೆ, ಅಂದರೆ ಸರಿಯಾದ ರೀತಿಯಲ್ಲಿ ಅಂದರೆ ಹೇಗೆ? ಡಾಕ್ಯುಮೆಂಟೇಶನ್ನ ಒಂದೇ ಸಲ, ಅಂದರೆ ಅವ್ರಿಗೆ ಪದೇ ಪದೇ ಅಲಿಸ್ಬಾರ್ದು. ಏನು ಯಾವ ಲೋನನ್ನು ನೀವು ಲೋನ್ ರೂಲ್ಸ್ ಮಾಡಿದ್ದೀರಾ ನಿಮ್ಮಲ್ಲಿ? ಸಾಲದ ನಿಯಮಾವಳಿಗಳು ಲೋನ್ ರೂಲ್ಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ರೆ ಇಲ್ಲ ಅಂದರೆ ಮಾಡ್ಕೊಂಡು ಅದಕ್ಕೆಲ್ಲ ಗೈಡ್ ಮಾಡ್ತಾರೆ. ಆ ಲೋನ್ ರೂಲ್ಸ್ ಅಲ್ಲಿ ಯಾವ ಲೋನ್ಗೆ ಏನೇನು ಡಾಕ್ಯುಮೆಂಟ್ ತಗೋಬೇಕು, ಫಸ್ಟ್ ಚೆಕ್ ಬಂದಾಗಲೇ ಯಾವ ಸಾಲಕ್ಕೆ ಬರ್ತಾರೆ ಅವ್ರದ್ದು KYC ಫಾಲೋ ಅಪ್ ಮಾಡ್ತಿದ್ದೀರಲ್ವ, ಫಾಲೋ ಮಾಡ್ತಾ ಇದ್ದೀರಲ್ವಾ? ನೋ ಯುವರ್ ಕಸ್ಟಮರ್ ಅದೆಲ್ಲ ಗೊತ್ತಿರುತ್ತೆ ನಿಮಗೆ ಬಹುಶಃ. ವೋಟರ್ ID ಏನೋ ಅಂಥ ವಿಶೇಷಗಳಿಲ್ಲ. ಈ ಆಧಾರ್ ಕಾರ್ಡ್ ಹೇಗೆ ವೆರಿಫೈ ಮಾಡ್ತೀರಿ? ಈ KYC ಅಂತ ಈಗ ಮೊದಲು KYC ಇತ್ತು, ಈಗೆಲ್ಲ ಈ KYC ಎಲೆಕ್ಟ್ರಾನಿಕಲಿ ಅದನ್ನು ಮಾಡಿಸ್ಕೊಂಡಿರ್ತಾರೆ, ಅದನ್ನು ಹಳೆಯದನ್ನು ಜೆರಾಕ್ಸ್ ಕೊಟ್ಟಿರ್ತಾರೆ, ಸಬ್ಸಿಕ್ವೆಂಟ್ ಮಾಡ್ಕೊಂಡಿರ್ತಾರೆ, ಆ ಆಧಾರ್ ಕೊಟ್ಟಿರಲ್ಲ ನಿಮಗೆ. ಅದರಿಂದ ನೀವೇನು ಮಾಡಬೇಕು? ಈಗ ಯಾವುದೇ ಆಧಾರ್ ಇದ್ರೂ ಆಧಾರ್ ನಂಬರ್ ಹಾಕಿ ಆಧಾರ್ ವೆಬ್ಸೈಟ್ಗೆ ಹೋಗಿ ವೆರಿಫೈ OTP ಬರುತ್ತೆ ಅವ್ರಿಗೆ. ಆ OTP ಬಂದ ಕೂಡಲೇ ಇಲ್ಲಿ ವೆರಿಫೈ ಆದರೆ ಅದು ಜೆನ್ಯೂನ್ ಅಂತ. ಸೊ ಅದನ್ನು ನೀವು ಮಾಡ್ಕೊಳ್ತೀರಿ, ಮಾಡ್ಕೊಳ್ಬೇಕು ಮಾಡ್ಕೊಳ್ಳದೆ ಇದ್ದರೆ. ಸೊ ಮೊದಲು ಕಸ್ಟಮರನ್ನ ಅಪ್ಡೇಟ್ ಮಾಡಿ, ಅಂದರೆ ನಿಮ್ಮ ಕಸ್ಟಮರ್ ಯಾರು ಅಂತ. ನಿಮ್ಮ ಕಸ್ಟಮರ್ ಸಾಮಾನ್ಯವಾಗಿ ಅದರ್ ದೆನ್ ಮೆಂಬರ್ಸ್ಗೆ ನೀವು ಡೆಪಾಸಿಟ್ ತಗೊಳ್ತೀರಾ ಇಲ್ವಾ? ತಗೊಳ್ತೀರಿ. ಇದು ನಿಮ್ಮದು ಅರ್ಬನ್ ಬ್ಯಾಂಕ್ ಅಂತ ಏನಾದ್ರು ಆಗಿದೆಯಾ? ಬ್ಯಾಂಕ್ ಅಂತ ಆಗಿದೆ. ಬ್ಯಾಂಕ್ ಅಂತ ಆಗಿದ್ರೆ ತಕ್ಕೊಳ್ಬೋದು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ ಲೈಸೆನ್ಸ್ ತಕ್ಕೊಂಡಿರೋ ಅಂಥ ಯಾವುದೇ ಸೌಹಾರ್ದ ಅಥವಾ ಎನಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಬ್ಯಾಂಕಿಂಗ್ ಲೈಸೆನ್ಸ್ ತಕ್ಕೊಂಡಿರೋ ಅಂಥ ಸಂಸ್ಥೆ ಈವನ್ ಮೆಂಬರ್ ಅಲ್ಲದೆ ಇದ್ದವ್ರ ಹತ್ರನೂ ಡೆಪಾಸಿಟ್ ತಗೊಳ್ಳೋದಕ್ಕೆ ತಗೊಳ್ಬೋದು. ಬಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಗ್ತದೆ ಇವ್ರದ್ದು ಒಂದಿದೆ, ಇನ್ಯಾರ್ದಿದೆ? ನಿಮ್ಮದು ಇದೆಯಾ? ಸೇಮ್, ಓಕೆ, ಒಂದೇ ಇದೆ. ಇನ್ನು ಉಳಿದೋರೆಲ್ಲ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅವ್ರು ಇದ್ದೀರಿ, ನಿಮಗೆ ಅದರ್ ಮೆಂಬರ್ಸಿಂದ ತಗೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ. ಅದಕ್ಕೆ ಎಲ್ಲ ಟೈಪ್ ಮೆಂಬರ್ಸಿಂದ ತಗೊಳ್ಬೋದಾ? ರೆಗ್ಯುಲರ್ ಮೆಂಬರ್. ಮತ್ತು ಇನ್ಯಾವ ಟೈಪ್ ಮೆಂಬರ್ ಇದ್ದಾರೆ? ಅಸೋಸಿಯೇಟ್ ಇದ್ದಾರೆ. ಅಸೋಸಿಯೇಟಿಂದ ತಗೊಳಕ್ಕೆ ಬರುತ್ತಾ ಬರಲ್ವಾ? ಬರುತ್ತೆ. ಬರಲ್ಲ ಅನ್ನೋರು ಯಾರು ಇದ್ದೀರಾ? ಹಾಗಾದ್ರೆ ಇನ್ಯಾವ ನಿಮ್ಮ ತಗೊಳಕ್ಕೆ ಬರಲ್ಲ? ಎಸ್. ಸೊ ನಾಮಿನಲ್ ಮೆಂಬರ್ಶಿಪ್ಪಲ್ಲಿ 3 ಟೈಪ್ ಇದೆ. ಒಂದು ರೆಗ್ಯುಲರ್ ಮೆಂಬರ್, ಎರಡನೇದು ಅಸೋಸಿಯೇಟ್ ಮೆಂಬರ್, ಫಾಲೋ ಮಾಡ್ತೀರಿ, ಏರಿಯಾ ನೋಡ್ತೀರಿ, ಮೆಂಬರ್ಶಿಪ್ ಮಾಡ್ಕೊಳ್ತೀರಿ, ಇದೆ, ಜನರಲ್ ಬಾಡಿ ಬರ್ತಾರೆ, ಎಲ್ಲ ಪವರು ಇದೆ. ಡೆಪಾಸಿಟ್ ತಗೊಳ್ತೀರಿ, ಸಾಲನೂ ಕೊಡ್ತೀರಿ. ಅದೇ ಅಸೋಸಿಯೇಟ್ ಮೆಂಬರ್ ಅಂದರೆ ಅವ್ರಿಗೆ ಸೇರು ತಗೊಳ್ತೀರಿ, ಆದರೆ ವೋಟಿಂಗ್ ಪವರ್ ಇಲ್ಲ. ಅವ್ರ ಹತ್ರ ನೀವು ಡೆಪಾಸಿಟನ್ನು ತಕ್ಕೊಳ್ಬೋದು, ಏನು ಬಾರಿಲ್ಲ. ಆದರೆ ನಾಮಿನಲ್ ಮೆಂಬರ್ ಅಂತ ಇದ್ದಾರೆ, ನಾಮಿನಲ್ ಫೀ ಅಂತ ಕಟ್ಟಿಸ್ಕೊಳ್ತೀರಿ ಇಯರ್ಸ್. ಅದು ಫಾರ್ 1 ಇಯರ್ಗ 2 ಇಯರ್ಸ್ಗೋ 3 ಇಯರ್ಸ್ ಬೈಲ ಪ್ರಕಾರ ಮೆಂಬರ್ ಮಾಡಿಕೊಂಡು ಅಷ್ಟು ಅಲ್ಲಿಗೆ ಅವ್ರ ಸರ್ವಿಸ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಅವರಿಂದ ನೀವು ಡೆಪಾಸಿಟನ್ನು ತಗೊಳ್ಳುವಾಗಿಲ್ಲ. ಡೆಪಾಸಿಟ್ ತಗೊಳ್ಳೋದಕ್ಕೆ ಅವಕಾಶ ಇರೋದು ನಿಮಗೆ ಎಕ್ಸೆಪ್ಟ್
ಇದು ಲೈಸೆನ್ಸ್ ಓಲ್ಡ್ ಬ್ಯಾಂಕು ಹೇಳ್ತಾ ಇರೋದು ಓನ್ಲಿ ರೆಗ್ಯುಲರ್ ಮೆಂಬರಿಂದ ಮತ್ತು ಅಸೋಸಿಯೇಟ್ ಮೆಂಬರಿಂದ. ನಾಮಿನಲ್ ಮೆಂಬರ್ ನೀವು ಡೆಪಾಸಿಟ್ ಅಸೋಸಿಯೇಟ್ ಹೇಳಿ ಏನೋ ಹೇಳ್ತಾ ಇದ್ರಿ. ಓಕೆ ಓಕೆ, ನಿಮ್ಮ ಬೈಲಾದಲ್ಲಿ 10% ಅಂತ ಮಾಡ್ಕೊಂಡಿದ್ದೀರಾ? ಅಷ್ಟು ಮಾಡ್ಕೊಂಡಿದ್ದೀರಾ? 15ವರೆಗೂ ಮಾಡ್ಬೋದು, ಪ್ರಾವಿಷನ್ ಇದೆ 15ವರೆಗೂ. ಒಟ್ಟಿನಲ್ಲಿ 10% ಓಕೆ. ಯಾಕೆ 15 ನಾಟ್ ಎಕ್ಸೀಡಿಂಗ್ 15% ಆಫ್ ಟೋಟಲ್ ಮೆಂಬರ್ ಶೇರ್ ಕ್ಯಾಪಿಟಲ್ ಮೇಲಲ್ಲ, ರೆಗ್ಯುಲರ್ ಮೆಂಬರ್ಶಿಪ್ 100 ರೆಗ್ಯುಲರ್ ಮೆಂಬರ್ ಇರುತ್ತೆ, ಅಸೋಸಿಯೇಟ್ ಮೆಂಬರ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇಯರ್ 100 ಆದರೆ ಇಷ್ಟು ವೆರಿ ಸಿಂಪಲ್. ಸೊ ಅಷ್ಟು ಮಾತ್ರ ನೀವು ಅಸೋಸಿಯೇಟ್ ಮೆಂಬರ್ ಮಾಡಿ. ಇನ್ನು ನೀವು ಸರ್ವಿಸ್ ಇರ್ಬೋದು, ಇನ್ಯಾವುದೇ ಟ್ರೈ ಬೇರೆ ಏನೋ ನಿಮ್ಮ ಸ್ಟಾಂಪು ಪೇಪರ್ ಮಾಡ್ತಿರಲ್ಲ, ಸ್ಟಾಂಪಿಂಗ್ ಅಂತ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅದನ್ನು ಅದರಿಂದ ನೀವು ಕೊಡಬೇಕಾಗಿರೋದು, ನೀವು ಅಕ್ಸೆಪ್ಟ್ ಮಾಡಬೇಕಾಗಿರೋ ಡೆಪಾಸಿಟನ್ನು ಎರಡೇ ಕಡೆಯಿಂದ, ಒಂದು ಇನ್ನೊಂದು ಅಸೋಸಿಯೇಟ್ ಮೆಂಬರಿಂದ. ಅಸೋಸಿಯೇಟ್ ಮೆಂಬರ್ಶಿಪ್ಗೂ ಕೂಡ ಈ ಥರ ಕ್ಯಾಪ್ ಹಾಕಿದ್ದಾರೆ. ಸಿಕ್ಕಾಬಟ್ಟೆ ಅಸೋಸಿಯೇಟ್ ಮೆಂಬರ್ ಮಾಡಿಕೊಂಡು ನೀವು ಡೆಪಾಸಿಟನ್ನು ತಗೊಳ್ಳುವಾಗಿಲ್ಲ. ಈಗ ಡೆಪಾಸಿಟ್ ತಗೊಳ್ಳೋದು ಯಾರಿಂದ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಡೆಪಾಸಿಟ್ ತಗೊಳ್ಳುವಾಗ ನೀವು ಮೆಂಬರ್ಶಿಪ್ ಮಾಡ್ಕೊಂಡಿರ್ತೀರಿ ತಗೊಳ್ಳೋಕೆ ಮುಂಚೆನೆ, ಆವಾಗಲೇ ನೀವು ಯುವರ್ ಕಸ್ಟಮರ್ ಗೊತ್ತಿರುತ್ತೆ ನಿಮಗೆ. ಆದರೂ ಕೂಡ ನೀವು ಮತ್ತೊಂದು ಸಲ ಬಿಸ್ನೆಸ್ KYCನ ಚೆಕ್ ಮಾಡಿಕೊಡೋದು ಒಳ್ಳೆಯದು, ಅದು ಮಾಡ್ಕೊಳ್ತೀರಿ. ಸೊ ಆಂಟಿ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅದಿದೆ, ಅದರಿಂದ ಇಲ್ಲ. ಡೆಪಾಸಿಟ್ ತಕ್ಕೊಂಡ್ಮೇಲೆ ಅದನ್ನು ಯುಟಿಲೈಸ್ ಮಾಡಬೇಕು. ಅಂದರೆ ಫಂಡ್ ಬಂತು ನಿಮಗೆ ಪಬ್ಲಿಕ್ಕಿಂದ ಮೆಂಬರ್ಸಿಂದ ₹100 ಫಂಡ್ ಬಂತಂದರೆ ಅದಕ್ಕೆ ಕಾಸ್ಟ್ ಅಂತ ಕರಿತೀವಿ. ಕಾಸ್ಟ್ ಅಂದರೆ ಆ ₹100ಗೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕಾಸ್ಟ್ ಆಫ್ ಫಂಡ್. ಅಂದರೆ ₹100 ಡೆಪಾಸಿಟ್ ಬರಬೇಕಾದ್ರೆ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ಅಂದರೆ ಸಾಮಾನ್ಯವಾಗಿ ಹೇಗೆ ಡೆಪಾಸಿಟ್ಗೆ ಏನು ಖರ್ಚು ಬರುತ್ತೆ? ಬಡ್ಡಿ, ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನ ಓವರಾಲ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಕಾಸ್ಟ್ ಫಂಡ್ ಬರುತ್ತೆ. ಕಾಸ್ಟ್ ಆಫ್ ಡೆಪಾಸಿಟೇ ಬೇರೆ, ಕಾಸ್ಟ್ ಆಫ್ ಫಂಡೇ ಬೇರೆ. ಗೊತ್ತಾಗ್ತಿದೆ? ಗೊತ್ತಾ? ಕಾಸ್ಟ್ ವಾಟ್ ಇಸ್ ಕಾಸ್ಟ್ ಆಫ್ ಫಂಡ್ ಅಂಡ್ ಕಾಸ್ಟ್ ಆಫ್ ಡೆಪಾಸಿಟ್? ಯಾರು ಒಬ್ಬರು ಹೇಳ್ತೀರಾ? ಎನಿಬಡಿ? ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಫಂಡ್ ಅಂಡ್ ಕಾಸ್ಟ್ ಆಫ್ ಡೆಪಾಸಿಟ್. ಕಾಸ್ಟ್ ಆಫ್ ಡೆಪಾಸಿಟ್ ಅಂದರೆ ನೀವು ಮೆಂಬರ್ಸಿಂದ ಅಕ್ಸೆಪ್ಟ್ ಮಾಡ್ತಿರಲ್ಲ ಡೆಪಾಸಿಟು, ಅದಕ್ಕೆ ಆಗ್ತಕ್ಕಂಥ ಕಾಸ್ಟ್ ಅಂದರೆ ಬಡ್ಡಿ. ಬಡ್ಡಿ ಎಷ್ಟು? ಕಾಸ್ಟ್ ಆಫ್ ಡೆಪಾಸಿಟ್ ಅಂತೀವಿ. ಕಾಸ್ಟ್ ಆಫ್ ಫಂಡ್ ಅಂದರೆ ಫಂಡ್ ಲಾರ್ಜರ್ ಅಲ್ಲಿ ಆಯೋಗದಲ್ಲಿ ಫಂಡಲ್ಲಿ ಏನೇನು ಇನ್ವಾಲ್ವ್ ಆಗಿದೆ? ಶೇರ್ ಕ್ಯಾಪಿಟಲ್ಗೆ ನೀವು ಇಂಟ್ರೆಸ್ಟ್ ಕೊಡ್ತೀರಾ? ಇಂಟ್ರೆಸ್ಟ್ ಕೊಡ್ತೀರಾ? ಇಲ್ಲ. ಡಿವಿಡೆಂಡ್ ಕೊಡ್ತೀರಿ ಲಾಭ ಬಂದರೆ, ಡಿವಿಡೆಂಡ್ ಕೊಟ್ಟು ಲಾಭ ಬಂದರೆ, ಲಾಭ ಬರಲಿಲ್ಲ ಅಂದರೆ ಡಿವಿಡೆಂಡ್ ಇಲ್ಲ. ಆದ್ದರಿಂದ ಶೇರ್ ಕ್ಯಾಪಿಟಲ್ಲು ಫಂಡು, ಡೆಪಾಸಿಟು ಫಂಡು, ಅದು ಫಂಡು, ರಿಸರ್ವ್ ಇದ್ರೆ ಯಾವುದೇ ಅಮೌಂಟ್ ನಿಮ್ಮಲ್ಲಿ ಇದ್ದರೆ ಅದು ಫಂಡ್. ಆದ್ದರಿಂದ ಕಾಸ್ಟ್ ಆಫ್ ಡೆಪಾಸಿಟ್ಗೂ ಕಾಸ್ಟ್ ಆಫ್ ಫಂಡ್ಗೂ ಡಿಫರೆನ್ಸ್ ಅಂದರೆ ಕಾಸ್ಟ್ ಆಫ್ ಡೆಪಾಸಿಟ್ಟು ಯಾವಾಗಲೂ ಜಾಸ್ತಿ ಇರುತ್ತೆ, ಅಂದರೆ ಬಡ್ಡಿ ಜಾಸ್ತಿ ಕೊಟ್ಟಿರ್ತೀರಿ. ಕಾಸ್ಟ್ ಆಫ್ ಫಂಡು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ನಿಮ್ಮದು ಹೇಗೆ ಕಡಿಮೆ ಇರುತ್ತೆ ಅಂದರೆ ಶೇರ್ ಕ್ಯಾಪಿಟಲ್ಲು ಅದರಲ್ಲಿ ಬೇರೆ ಬೇರೆ ಫಂಡು ಅದರಲ್ಲಿ ಇರುತ್ತೆ. ಆದ್ದರಿಂದ ಕಾಸ್ಟ್ ಆಫ್ ಡೆಪಾಸಿಟ್ಟು ಮತ್ತು ಕಾಸ್ಟ್ ಆಫ್ ಫಂಡು ಇವೆರಡು ಡೆಪಾಸಿಟ್ ಕಾಸ್ಟು ಹೆಚ್ಚಿರುತ್ತೆ. ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ
ನಾವು ಡಿಸ್ಕಸ್ ಮಾಡುವಾಗ ಓವರ್ ಆಲ್ ನಿಮ್ಮ ಫಿನಾನ್ಸಿಯಲ್ ಸಿನಾರಿ ನೋಡುವಾಗ ಇದನ್ನು ಥಿಂಕ್ ಮಾಡಬೇಕು, ಯಾವುದು ಕಾಸ್ಟ್ ಆಫ್ ಫಂಡನ್ನು ಯೋಚನೆ ಮಾಡುವಾಗ, ರಿಯಲ್ ಆಗಿ ಲೆಂಡಿಂಗ್ ಬಗ್ಗೆ ಯೋಚನೆ ಮಾಡುವಾಗ ನಾವು ಕಾಸ್ಟ್ ಆಫ್ ಡೆಪಾಸಿಟನ್ನು ನೋಡಬೇಕಾಗತ್ತೆ. ಬಡ್ಡಿ ಎಷ್ಟು ಬಡ್ಡಿಗೆ ನಾವು ದುಡ್ಡು ತಕ್ಕೊಂಡಿದ್ದೀವಿ ಅದನ್ನು ಇಲ್ಲಿ ನಾವು ಬಳಸ್ತೀವಿ. ನೀವು ಇಡೀ 100 ರೂಪಾಯಿ ನಿಮಗೆ ಡೆಪಾಸಿಟ್ ಬಂದರೆ 100 ರೂಪಾಯಿನೂ ಸಾಲ ಕೊಡ್ತೀರಾ? ಕೊಡ್ತೀರಿ 80%. ಸೊ ಇನ್ 20% ರಿಸರ್ವ್ ಆಗಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಇವರು ಸರ್ಕಾರ ಕೊಟ್ಟಿದ್ದಾರೆ. ಕರೆಕ್ಟಾ? ಅವರು 20% ಎಲ್ಲ ಹಾಕ್ತೀರಿ, ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ 20%ನ್ನ? ಈಗ 100 ರೂಪಾಯಿ ಡೆಪಾಸಿಟ್ ಬಂದಿದೆ ನಿಮಗೆ, 80 ರೂಪಾಯಿ ಸಾಲ ಕೊಡ್ತೀರಿ ಆ 100 ರೂಪಾಯಿಲಿ. ಇನ್ನು 20 ರೂಪಾಯಿ ನೀವು ಸಾಲ ಕೊಡ್ತಾ ಇಲ್ಲ, ಆ 20 ರೂಪಾಯಿನ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು. ನಿಮಗೆ ಡೆಪಾಸಿಟ್ ಹೇಗೆ ಕೊಡ್ತಾರೋ ಹಾಗೆ ನೀವು ಬೇರೆಯವರು ಡೆಪಾಸಿಟ್ ಕೊಡ್ತೀರಿ, ಎಲ್ಲ ಹಾಕ್ತೀರಿ. ಎಲ್ಲಿ ಎಲ್ಲ ಕರೆಕ್ಟು ರಿಸರ್ವ್. ಓಕೆ, ಸಿ ಬ್ಯಾಂಕ್ ಆರ್ ಅಪೆಕ್ಸ್ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ಗವರ್ಮೆಂಟ್ ಸೆಕ್ಯೂರಿಟಿ. ವೆರಿ ಗುಡ್. ಜಿಸೆಕ್ ಹೇಳ್ತೀನಿ ಅದು ಏನು ಅಂತ, ಜಿಸೆಕ್ ಅಂತಾರೆ ಅದಕ್ಕೆ. ಓಕೆ, ಆಮೇಲೆ ಈ ಅರ್ಬನ್ ಬ್ಯಾಂಕ್ ಲೈಸೆನ್ಸ್ ಅಂದರೆ RBI ಲೈಸೆನ್ಸ್ ತಕ್ಕೊಂಡಿರೋಂಥ ಅರ್ಬನ್ ಸೌಹಾರ್ದ ಬ್ಯಾಂಕ್ಗಳಿದಾವಲ್ಲ ಅವುಗಳಲ್ಲಿ ಜಿಸೆಕ್ ಅಲ್ಲಿ ಮಾಡೋದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಜಿಸೆಕ್ ಅದು ಇಂಪಾರ್ಟೆಂಟ್ ಆಗಿ ಹೇಳೋದಾದರೆ ನಂಬರ್ 1 ಟ್ರೆಸರಿ ಬಿಲ್ಸು, ನಂಬರ್ 2 ನೀವು ಯಾರು ಸವಾಲ್ ಅಂದ್ರೆ ಅರ್ಬನ್ ಇದು ಯಾವುದು ಲೈಸೆನ್ಸ್ ತಕ್ಕೊಳ್ದೇ ಇರೋ ಅಂಥವ್ರು ಇವರಂತೂ ಅದಕ್ಕೆ ಪ್ರಾವಿಷನ್ ಇದೆ. ನೀವು ಏನು ಮಾಡಬೇಕಾಗುತ್ತೆ, ನೀವು ಬ್ಯಾಂಕಿಗೆ ಅಫಿಲಿಯೇಟ್ ಆಗಿರ್ತೀರಿ, ಆಕ್ಸಿಸ್ ಬ್ಯಾಂಕಿಗೆ ಆಗಿರ್ತೀರಿ, ICICI ಆಗಿರ್ತೀರಿ, HDFC, ಇನ್ಯಾವುದೋ ಬ್ಯಾಂಕಿಗೆ ಆಗಿರ್ತೀರಿ. ಆ ಬ್ಯಾಂಕ್ ಮೂಲಕ ನಿಮ್ಮ ಮಾಡ್ತೀರಿ, ನೀವು ಮಾಡ್ಬೋದು, ಮಾಡೋದಕ್ಕೆ ಏನು ತೊಂದರೆ. ಡೈರೆಕ್ಟಾಗಿ ನೀವು ಮಾಡೋಕ್ಕೆ ಬರೋಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೋಆಪರೇಟಿವ್ ಬ್ಯಾಂಕ್ ಅಂದರು. ಕೋಆಪರೇಟಿವ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು ಸೇಫ್ ನಿಮ್ಮ ಡೆಪಾಸಿಟನ್ನು ಅಥವಾ ಇಲ್ವಾ? ಸೇಫ್ ಇಲ್ಲ. ಓಕೆ, ಮತ್ತು ಕೋಆಪರೇಟಿವ್ನವರು ಕೋಆಪರೇಟಿವ್ ಬ್ಯಾಂಕನ್ನೇ ನಂಬಲ್ಲ ಅಂದ್ರೆ ಮತ್ತೆ ಇನ್ಯಾವ್ದು ನಂಬ್ತೀರಿ? ಕೋಆಪರೇಷನ್ ಅಮಾಂಗ್ ಕೋಆಪರೇಟಿವ್ಸ್ 7th ಪ್ರಿನ್ಸಿಪಲ್. ಅದು ಸಹಕಾರದಲ್ಲಿ ಸಹಕಾರ ಕೋಆಪರೇಟಿವ್. ಸೊ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೇಫ್ ಇಲ್ಲ ಅನ್ನೋದು ಪಾರ್ಸಿಯಲಿ ಟ್ರೂ. ಅದು ಭಾಗಶಃ 100 ಅಲ್ಲದೆ ಇದ್ರು ಕೂಡ. ಅಂದರೆ ಅದನ್ನ ಏನು ಮಾಡಬೇಕು ಅದರಲ್ಲಿ ಅಂದರೆ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗೆ ನೀವು ಇಡೋದಾದರೆ ಅದು ಯಾವ ಇನ್ಸ್ಟಿಟ್ಯೂಷನ್ನು, ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಅದನ್ನು ಬೆಟರ್ ಟು ಅವಾಯ್ಡ್ ಸಜೆಷನ್ ಅಷ್ಟೇ. ನೀವು ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಎಗೇನ್ ಕೋಆಪರೇಟಿವ್ನಲ್ಲೇ ಇನ್ವೆಸ್ಟ್ ಮಾಡಿ, ನೀವು ಮುಳುಗಿ ಅವರೂ ಮುಳುಗೋದಕ್ಕಿಂತ ಯಾರು ಒಬ್ಬರು ಡಿಪಾಸಿಟರ್ಸ್ಗೆ ನಾವು ಕೊಡೋದಕ್ಕಾಗತ್ತೆ. ಯಾಕೆ 20% ಇನ್ವೆಸ್ಟ್ ಮಾಡಬೇಕು ಅಂದರೆ, ಇಮಿಡಿಯೇಟ್ ಯಾರು ವಾಪಸ್ ಕೇಳಿದ್ರೆ ಡೆಪಾಸಿಟನ್ನು ತಕ್ಷಣ ಬಂದು ಕೇಳ್ತಾರೆ ನಿಮಗೆ. ಹಾಗೆ ಕೇಳಿದಾಗ ಅವ್ರು ಕೊಡೋದಕ್ಕೆ ಅಂತ ಅಂದರೆ ಲಿಕ್ವಿಡಿಟಿ ಇರಬೇಕು, ತಕ್ಷಣ ಕೊಡೋಕ್ಕೆ. ಆ ರೀತಿ ನೀವು ಅದನ್ನು ಪ್ಲ್ಯಾನ್ ಮಾಡುತ್ತೆ. ಅದಕ್ಕೆ ಕಾಲ್ ಮನೆಯಲ್ಲಿ ಇರ್ತಾರೆ, ಇದೆಲ್ಲ ಇದ್ದಾವೆ. ಅರ್ಬನ್ ಬ್ಯಾಂಕ್ ಬಗ್ಗೆ ತುಂಬ ಇದು ಮಾಡೋದಿದೆ. ಬಟ್ ಇಲ್ಲಿ ಒಂದೇ ಬ್ಯಾಂಕ್ ಇದೆ. ಇನ್ನೆಲ್ಲ ನೀವು ಅರ್ಬನ್ ಅಲ್ಲದೆ ಅಂದರೆ ಕ್ರೆಡಿಟ್ ಸೊಸೈಟಿ ಥರ ವರ್ಕ್ ಮಾಡೋರೇ ಜಾಸ್ತಿ ಇದೆ. ಸೊ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತಂದ್ರೆ ಕಮರ್ಷಿಯಲ್ ಬ್ಯಾಂಕ್, ಕಮರ್ಷಿಯಲ್ ನ್ಯಾಷನಲೈಸ್ಡ್ ಅಥವಾ ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲೂ ಹಾಕ್ಬೋದು. ಬಟ್ ಜೀವನ ಹೇಗೆ ಕೊಡೋದು ನೀವು? ಯಾಕೆಂದ್ರೆ ನಿಮ್ದೆಲ್ಲ ದುಡ್ಡು, ಅದು ಸದಸ್ಯರು ನಿಮ್ಮನ್ನು ನಂಬಿ ಯಾರನ್ನ ನಂಬಿ ಡೆಪಾಸಿಟ್ ಇಡ್ತಾರೆ ಗೊತ್ತಾ?
ಏನು ಇಲಾಖೆಯವರು ಇದ್ದಾರೆ ಅಂತೇಳಿ ಪಬ್ಲಿಕ್ಕು ಡೆಪಾಸಿಟ್ ಇಡಲ್ಲ ನಿಮ್ಮಲ್ಲಿ. ರಿಸರ್ವ್ ಬ್ಯಾಂಕ್ ಇದೆ ಅಂತೇಳಿ ಪಬ್ಲಿಕ್ಕು ನಿಮ್ಮಲ್ಲಿ ಡೆಪಾಸಿಟ್ ಇಡಲ್ಲ. ನಿಮ್ಮಲ್ಲಿ ಡೆಪಾಸಿಟ್ ನನಗೆ ಗೊತ್ತಿರುವ ಅಧ್ಯಕ್ಷರಿದ್ದಾರೆ, ನನಗೆ ಗೊತ್ತಿರುವಂಥ ಇದ್ದಾರೆ, ನನಗೆ ಗೊತ್ತಿರುವಂಥ ಸ್ಟಾಫ್ ಇದ್ದಾರೆ. ಅದರಿಂದ ನಿಮ್ಮನ್ನು ನೋಡಿ ನಿಜವಾಗಿ ಡೆಪಾಸಿಟ್ ಇಡೋದು. ನಿಮ್ಮ ಸೌಹಾರ್ದ ಸಂಸ್ಥೆಗಳಲ್ಲಿ ಡೆಪಾಸಿಟ್ ಇದೆ ಅಂದರೆ ನಮ್ಮ ರಿಲೇಟಿವ್ ಮಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಹೇಳಿದ್ದಾಳೆ ಅದರಿಂದ ಏನೂ ತೊಂದರೆ ಇಲ್ಲ, ನಾ ಇಲ್ಲಿ ಇಡ್ಬೋದು ಅಂತ. ಇಲ್ಲ ನಮ್ಮ ಹುಡುಗ ಇದ್ದಾನೆ, ಹುಡುಗನ ಫ್ರೆಂಡ್ ಇದ್ದಾನೆ, ಅವನು ಹೇಳಿದ್ದಾನೆ ಅಲ್ಲಿ ಇಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಅಥವಾ ನನಗೆ ಗೊತ್ತಿರೋರು ಇದ್ದಾರೆ, ನನ್ನ ಫ್ರೆಂಡೇ ಇದ್ದಾರೆ ಅಲ್ಲಿ ಕೆಲಸ, ಅದರಿಂದ ಯಾವುದೋ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾರು ಗೊತ್ತೇ ಇರಲ್ಲ, ಅವರು ಯಾವುದೋ ನಾರ್ತ್ ಇಂಡಿಯಾದಿಂದ ಬಂದಿರ್ತಾರೆ, ಲ್ಯಾಂಗ್ವೇಜು ಗೊತ್ತಿರಲ್ಲ, ಹೋಗಿ ಏನೂ ಕೇಳಲ್ಲ, ಲಕ್ಷಗಟ್ಟಲೆ ಇಡ್ತಾರೆ. ಯಾಕೆಂದ್ರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೈಸೆನ್ಸ್ ಇದೆ, ಗೌರ್ಮೆಂಟು ಅಂಡರ್ಟೇಕಿಂಗ್ ಇದೆ, ಏನೂ ಪ್ರಾಬ್ಲಮ್ ಆಗಲ್ಲ, ನಮ್ಮ ಹಣಕ್ಕೆ ವಾಪಸ್ ಬರುತ್ತೆ ಅಂತ. ನಿಮ್ಮಲ್ಲಿ ಅದನ್ನ ಇರಬೇಕಾದ್ರೆ ನಿಮ್ಮನ್ನು ನೋಡಿರ್ತಾರೆ. ನಿಮ್ಮನ್ನು ನೋಡಿರ್ತಾರೆ ಅಂದರೆ ನಿಮ್ಮ ಹತ್ರ ಡೆಪಾಸಿಟ್ ಜಾಸ್ತಿ ಇದೆ ಅಂದರೆ ಅಷ್ಟು ಕಿಮ್ಮತ್ತಿದೆ ನಿಮಗೆ ಅಂತ ಅರ್ಥ, ಅಷ್ಟು ಇದೆ ನಿಮಗೆ ಅಂತ ಅರ್ಥ. ಅಂದಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಲ್ವಾ? ಉಳಿಸ್ಕೊಳ್ಬೇಕಾ ಬೇಡವಾ? ಉಳಿಸ್ಕೊಳ್ಬೇಕು ಅಂತ 80% ನೀವು ಹೆಂಗೆ ಯುಟಿಲೈಸ್ ಮಾಡಿದ್ದೀರಿ ಅನ್ನೋದನ್ನು ಅನಲೈಸ್ ಮಾಡಬೇಕು. 80%ಅಲ್ಲಿ 100 ವಸೂಲಿ ಮಾಡಬೇಕು. ಈ 20% ಹೆಚ್ಚು ರಿಟರ್ನ್ಸ್ ಅರ್ನ್ ಆಗುವ ಹಾಗೆ ನೋಡ್ಕೊಳ್ಬೇಕು. ಅದನ್ನು ಎಫೆಕ್ಟಿವ್ ಫಂಡ್ ಮ್ಯಾನೇಜ್ಮೆಂಟ್. ಅದನ್ನು ಈಗ ನೀವು 10 ರೂಪಾಯಿ ಕೊಟ್ಟು ತಕ್ಕೊಂಡು 10 ರೂಪಾಯಿ ರೇಟಲ್ಲಿ 6 ರೂಪಾಯಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಪ್ರಾಫಿಟಬಲ್ಲ? ನೋ ಚಾನ್ಸ್. ಅಂದಮೇಲೆ ಎಲ್ಲಿ ರಿಟರ್ನ್ಸ್ ಜಾಸ್ತಿ ಬರ್ತದೆ, ಸೆಕ್ಯೂರಿಟಿ ಎಲ್ಲಿದೆ, 20% ಕೂಡ ನಿಮಗೆ ಲಾಸ್ ಆಗದೇ ಇರುವ ಹಾಗೆ ನೀವು ಇನ್ವೆಸ್ಟ್ ಮಾಡೋದು ನೋಡ್ಕೊಳ್ಬೇಕು. ಸಾಮಾನ್ಯವಾಗಿ ಕ್ರಿಸಿಲ್ ಅಂತ ಕೇಳಿರ್ತೀರಿ ಅನ್ಸುತ್ತೆ ನೀವು, ಗೂಗಲ್ನಲ್ಲಿ ಕ್ರಿಸಿಲ್ ಅಂತ ಹೊಡಿರಿ, ಬರುತ್ತೆ ಅಲ್ಲಿ CRISIL. ಅದು ರೇಟ್ ಇರುತ್ತೆ, ಕ್ರಿಸಿಲ್ ರೇಟ್ ಇರುತ್ತೆ. ಅವರು ಡೆಪಾಸಿಟ್ ಅಂಡ್ ಲೋನ್ ಅನಲೈಸ್ ಮಾಡಿ ರೇಟಿಂಗ್ ಕೊಟ್ಟಿರ್ತಾರೆ. ಯಾರಿಗೆ ರೇಟಿಂಗ್ ಕೊಟ್ಟಿರ್ತಾರೆ ಅಂದರೆ ಬ್ಯಾಂಕ್ಗಳಿಗೆ ರೇಟಿಂಗ್ ಕೊಟ್ಟಿರ್ತಾರೆ. AAA+, AAA, AA+, AA, ಸಿಂಗಲ್ ಎ. ಸಾಮಾನ್ಯವಾಗಿ AA+ ಯಾವ ಬ್ಯಾಂಕ್ ಇದೆ ಅಂಥ ಬ್ಯಾಂಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಸೇಫ್. ಇರೋಂಥದ್ದು ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲೇ ಈಗ ನಂಬರ್ 1 ಬ್ಯಾಂಕ್ ಈ ಎಲ್ಲ ರೇಟಿಂಗಲ್ಲಿ. ಅದಕ್ಕೆ 2-3 ಇದಿದೆ, ಇನ್ಸ್ಟಿಟ್ಯೂಷನ್ ಇದಾವೆ ರೇಟಿಂಗ್ ಕೊಡೋವು. ಎಲ್ಲ ರೇಟಿಂಗಲ್ಲೂ ಟಾಪಲ್ಲಿರೋಂಥ ಯಾವುದಾದ್ರು ಬ್ಯಾಂಕ್ ಗೊತ್ತಾ ನಿಮಗೆ? ಎಸ್, ಎಕ್ಸಾಕ್ಟ್ಲಿ. ಈಗ ನಮ್ಮ ಇಂಡಿಯಾದಲ್ಲಿ ಮೊದಲಲ್ಲಿ ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್, ಅದು ಗೌರ್ಮೆಂಟ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಸರ್ಕಾರದ ನಂಬರ್ 1 ಬ್ಯಾಂಕ್. ಮೊದಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರೋದಕ್ಕೆ ಮುಂಚೆ ಅದೇ ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇತ್ತು. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದಮೇಲೆ ಮನಿ ಕಂಟ್ರೋಲ್ ಎಲ್ಲ ಅದು ಮಾಡ್ತಾ ಇದೆ. ಬಟ್ ಇದು ಮೇನ್ ಬ್ಯಾಂಕ್ ಆಗಿದೆ ಅದು. ಹಾಗಾಗಿ SBI ಕೂಡ ಇನ್ನು 4th 5th ಇವೆಲ್ಲ ಕೋಟಕ್ ಮಹೇಂದ್ರ ಇದೆ, ಆಕ್ಸಿಸ್ ಇದೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದರಿಂದ ನೋಡಿಕೊಂಡು ಅಟ್ಲೀಸ್ಟ್ AA+ ಇರೋಂಥ ರೇಟಿಂಗ್ ಇರೋಂಥ ಬ್ಯಾಂಕ್ಗಳಲ್ಲಿ ನೀವು
ಅದನ್ನು ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಎಲ್ಲಿ ಲಾಂಗ್ ಟರ್ಮ್ಗೆ ಎಷ್ಟು ತಗೊಳ್ತೀರಿ? ಓಕೆ, 3 years ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 10 yearsಗೆ ಯಾರು ಡೆಪಾಸಿಟ್ ತಗೊಳ್ತಾ ಇದ್ದೀರಾ? ಯಾರು 10 years ಡೆಪಾಸಿಟ್ ತಗೊಳ್ಳೋದಾದ್ರೆ ಬೆಟರ್ ಟು ಅವಾಯ್ಡ್ ಇಟ್. ಒಂದು ಕೂಡಲೇ ಇವ್ರ ಹತ್ರ ಬಂದು 10 ವರ್ಷಕ್ಕೆ ಡೆಪಾಸಿಟ್ ಇಡ್ತೀನಿ ಅಂದರೆ ನಾನು ತಗೊಳ್ಳಲ್ಲ ಅಂತ ಡೆಪಾಸಿಟ್ ತಗೊಳ್ಳಲ್ಲ ಅಂತ. ಆದ್ರೆ ಡೈರೆಕ್ಟ್ ಆಗಿ ಮಾಡೋದಕ್ಕಿಂತ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮೂಲಕ ಡಿಸ್ಕರೇಜ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಅಂದರೆ ಲಾಂಗ್ ಟರ್ಮ್ ಇಡೋಂಥ ಡೆಪಾಸಿಟ್ಗಳಿಗೆ ಬಡ್ಡಿಯನ್ನು ಕಡಿಮೆ ಮಾಡಬೇಕು. ಮೀಡಿಯಂ ಟರ್ಮ್ ಇದ್ದರೆ ಮ್ಯಾಕ್ಸಿಮಮ್ ಇಯರ್ಸ್ಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ಅಲರ್ಟ್ ಇಡ್ಬೋದು. ವೆರಿ ಶಾರ್ಟ್ ಟರ್ಮ್ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ, ವೆರಿ ಲಾಂಗ್ ಆದರೂ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ. ಇಲ್ಲ, ಅದು ಸೇಫರ್ ಝೋನ್ ಅಂತ. ಆ ಏರಿಯಾದಲ್ಲಿ ನೀವು ಡೆಪಾಸಿಟನ್ನು ಅಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಹೆಚ್ಚು ಮಾಡಬೇಕಾಗತ್ತೆ. ಆದ್ದರಿಂದ ನೀವು ಇನ್ಮೇಲೆ ಲಾಂಗ್ ಟರ್ಮ್ ಏನಾದ್ರು ಇದ್ದರೆ ಸಾಧ್ಯವಾದಷ್ಟು, ಈಗ ಒಂದ್ಸಲ ಕಮಿಟ್ ಆದಮೇಲೆ ಮುಗೀತು, ಇನ್ನು ಮುಂದೆ ಮಾಡೋದಾದರೆ ಅದಕ್ಕೆ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳೋದು ಬೆಟರ್. ಸೊ ಈ ಇನ್ವೆಸ್ಟ್ಮೆಂಟ್ ನೀವು 20% ಎಲ್ಲ ಮಾಡಿರ್ತಾರಲ್ಲ, ರಿಟರ್ನ್ಸ್ನ ಯಾವುದು ಡಬಲ್ ನಿಮ್ಮ ವೆಬ್ಸೈಟಲ್ಲಿ ಈಗೆಲ್ಲ ಸಿಗುತ್ತೆ. ಅಷ್ಟೇ ಯಾಕೆ, ಚಾಟ್ GPT ಆನ್ ಮಾಡಿಬಿಟ್ಟು ನೀವು ಹೇಳಿದ್ರೆ ಸಾಕು, ಅದೇ ಕೊಡುತ್ತೆ. ರೇಟ್ ಯಾವ್ಯಾವ ರೇಟ್ ಇದೆ, ಯಾವ ಬ್ಯಾಂಕು ಒಳ್ಳೆ ಬ್ಯಾಂಕು, ಅದರಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಅಂದರೆ ಅಂಡರ್ಟೇಕಿಂಗ್, ನ್ಯಾಷನಲೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಅರ್ಬನ್ ಬ್ಯಾಂಕ್ಸ್. ಸೊ ಈ ಬ್ಯಾಂಕ್ಗಳಲ್ಲಿ ಆಮೇಲೆ ರೀಜನಲ್ ರೂರಲ್ ಬ್ಯಾಂಕ್ಸ್, ಆರ್ ಬಿ ಆಲ್ಸೋ ನ್ಯಾಷನಲೈಸ್ಡ್ ಕಮರ್ಷಿಯಲ್ ಬ್ಯಾಂಕೆ, ಅಂದರೆ ಗೌರ್ಮೆಂಟ್ ಬ್ಯಾಂಕೆ. ಸ್ಮಾಲ್ ಫಿನಾನ್ಸ್ ಡಿಫರೆಂಟ್, ನಾನ್ ಬ್ಯಾಂಕ್ ಫಿನಾನ್ಸಿಯಲ್ ಇಂಟರ್ಮೀಡಿಯೇಟ್, ಉಜ್ಜೀವನ್, ಉತ್ಕರ್ಷ, ಆಮೇಲೆ ಜನ, ಆಮೇಲೆ ಇಕ್ಲಾಸ್, ಉಲ್ಲಾಸ್, ಇಕ್ವಿಟಿ, ಇಂಥವೆಲ್ಲ ನ್ಯಾಷನಲೈಸ್ಡ್ ಪ್ರೈವೇಟ್ ಅಲ್ಲ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು. ಅದು RBI ಲೈಸೆನ್ಸ್ ಹೋಲ್ಡ್ದೆ. ಆದರೆ ಸ್ಮಾಲ್ ಫೈನಾನ್ಸ್ ಮಾಡ್ತೀವಿ ನಾವು, ಲಾರ್ಜ್ ಫೈನಾನ್ಸ್ ಮಾಡಲ್ಲ ಅಂತೇಳಿ ಲೈಸೆನ್ಸ್ ತಗೊಂಡಿದ್ದಾರೆ. ಇತ್ತೀಚೆಗೆ ಆ ಟ್ರೆಂಡ್ ಜಾಸ್ತಿ ಇದೆ. ಬಿ ಕೇರ್ಫುಲ್, ಯಾಕೆಂದರೆ ಅವರು ಇನ್ಸ್ಟಿಟ್ಯೂಷನ್ನವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಇನ್ ದಿ ಸೆನ್ಸ್ ಡೆಪಾಸಿಟ್ ತಗೊಳ್ಳೋಕ್ಕೆ. ಆದರೆ ಅಲ್ಲೂ ಲಾಂಗ್ ಟರ್ಮ್ ಇಡಬಾರ್ದು. ಅವುಗಳಲ್ಲೂ ಕೂಡ ನೀವು ರೇಟಿಂಗ್ ನೋಡಿ, ಇಕ್ವಿಟಾಸ್ ರೇಟಿಂಗ್ ಏನು, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರೇಟಿಂಗ್ ಏನು ನೋಡಿ, ಅಲ್ಲಿ ಉತ್ಕರ್ಷೇನು, ಅಲ್ಲೂ ಕೂಡ ಡಬಲ್ ಎ ಅಂದರೆ ಇಟ್ಸ್ ನೋ ಪ್ರಾಬ್ಲಮ್. ಫಾರ್ ಶಾರ್ಟ್ ಲಾಂಗ್ ಟರ್ಮ್ಗೆ ಅದು ಕೂಡ. ಆಮೇಲೆ ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವ ಬ್ರಾಂಚ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ದರಿಂದ ಅವುಗಳು ನೋಡಿ ನೀವು, ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಕೊಡ್ತಾರೆ ಅವರು. ಆದ್ದರಿಂದ ಅಟ್ರಾಕ್ಟ್ ಆಗಿ 20% ಟರ್ಮ್ಗೆ ಹಾಕಿ ತೊಂದರೆಗೆ ಆಗಬಾರ್ದು ಅಂತ. ಸೊ ಈಗ ನಾವು ಮಾತಾಡ್ತಾ ಇರೋದೇನು ಅಂದರೆ, ನಾವು 20% ಸೇಫ್ ಆಗಿ ಮಾಡ್ಕೊಳ್ಬೇಕು. ಇದು 80% ಲೆಂಡಿಂಗ್ ಮಾಡುವಾಗ ಡಾಕ್ಯುಮೆಂಟೇಶನ್ ಭಾರಿ ಇಂಪಾರ್ಟೆಂಟ್. ಲೋನ್ಗೆ ಏನೇನು ತಗೊಳ್ಬೇಕು ಅಂತ ಹೇಳಿ ಮೊದಲು ನೀವು ಲೋನ್ ರೂಲ್ಸ್ ಅಲ್ಲಿ ಮಾಡಿಕೊಂಡು ಚೆಕ್ ಲಿಸ್ಟ್ ಹಾಕೊಂಡು, ಅಕಸ್ಮಾತ್ ಲೋನ್
ಇದಕ್ಕೆ ಈ ರೀತಿ ನೀವು ಡಾಕ್ಯುಮೆಂಟ್ ಮಾಡಬೇಕು. ಇಂಪಾರ್ಟೆಂಟ್ ಟು ಸೆಕ್ಯೂರಿಟಿ ನಿಮ್ಮ ಲೋನ್ಗೆ. ಅನ್ಸೆಕ್ಯೂರ್ಡ್ ಲೋನ್ ಯಾರು ಕೊಟ್ಟಿದ್ದೀರಿ, ಯಾರು ಕೊಟ್ಟಿದ್ದೀರಿ? ಅನ್ಸೆಕ್ಯೂರ್ಡ್ ಲೋನ್ ಅವ್ರು ಕೊಟ್ಟಿರ್ತೀರಿ ನೀವು. ಅನ್ಸೆಕ್ಯೂರ್ಡ್ ಲೋನ್ ಲೋನ್ ನನಗೆ ಇವ್ರ ಜಾಮೀನು, ಇವರು ನಾನು ಜಾಮೀನು, ಫಿನಿಶ್. ನಾವಿಬ್ಬರು ಹಾಗೇ ಹೋಗ್ಬಿಟ್ರೆ ಪ್ಯಾಂಟು ಶರ್ಟು ಬಿಟ್ಟರೆ ಇನ್ನೇನು ಇರೋಲ್ಲ ನಮ್ಮ ಹತ್ರ. ಸೊ ಅದು ಯಾಕೆ ಇಂಥವು ಅರ್ಬನ್ ಬ್ಯಾಂಕ್ ನಾನು ಇಡೀ ರಾಜ್ಯದಲ್ಲಿ 19 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಜಿಲ್ಲೆಯ ವಿಚಾರಗಳು ಗೊತ್ತು. ಯಾವ್ಯಾವ ಥರ ಕೆಲಸ ಮಾಡ್ತವೆ, ಹೇಗೆ ಮಾಡ್ತಾರೆ, ಏನೇನು ಆಗಿದ್ದಾವೆ, ಎಂತೆಂಥ ಸ್ಕ್ಯಾಂಡಲ್ ಆಗಿದ್ದಾವೆ, ಅದು ಹೆಂಗೆ ಆಗಿದ್ದಾವೆ ಅಂತ. ಪರ್ಸನಲ್ ಲೋನಲ್ಲಿ ಭಾಳ ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ ಅರ್ಬನ್ ಬ್ಯಾಂಕ್ನವರು. ಅಂದರೆ ನಿಮ್ಮ ಸೌಹಾರ್ದದಲ್ಲ, ಬೇರೆ ರೆಗ್ಯುಲರ್ ಆ್ಯಕ್ಟಲ್ಲಿರೋ ಅಂಥ ಅರ್ಬನ್ ಬ್ಯಾಂಕು ನಂಬರ್ 1 ಅರ್ಬನ್ ಬ್ಯಾಂಕ್ ಇತ್ತು ಒಂದು ಇಡೀ ರಾಜ್ಯಕ್ಕೆ. ಅದು ಪರ್ಸನಲ್ ಲೋನ್ ಎಷ್ಟು ಗೊತ್ತಾ? 25,000 ಅಷ್ಟೇ. ಆದರೆ 25,000ದಂಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 22 ಕೋಟಿಗೂ ಹೆಚ್ಚು. ಯಾಕೆಂದ್ರೆ ಅದು ನಂಬರ್ 1 ಬ್ಯಾಂಕು. ಅದು 800 ಚಿಲ್ಲರೆ ಕೋಟಿ, 800 ಮೇಲಿತ್ತು, 800 ಕೋಟಿ ಮೇಲಿದೆ ಅದರ ಡೆಪಾಸಿಟ್. ಅದು ದೊಡ್ಡ ಕಥೆನೇ ಇದೆ ಬಿಡಿ ಅದರದ್ದು. ಪರ್ಸನಲ್ ಗಾಡಿ ಬಾಳೆಹಣ್ಣು ತಳ್ಳೋ ಗಾಡಿಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ವ್ಯಾಪಾರ ಮಾಡ್ತಾನೆ ಇವನು. ತಳ್ಳೋ ಜಾಮೀನು ಲೋನ್. ಬಸ್ ಸ್ಟ್ಯಾಂಡ್ ಎದುರುಗಡೆ ತಳ್ಳೋ ಗಾಡಿ ಇರೋವು ಒಂದು ಪಾಯಿಂಟ್ ಎಲ್ಲವೂ ತಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗಾಡಿನ. ಅದು ಯಾರು ಇಲ್ಲ. ಆಗ ಫೈನಲ್ ಆಗಿ ಎಷ್ಟು ಇದಾಗಿದೆ? 22 ಕೋಟಿ ಬಿಟ್ಟು ಬಾಕಿ ಮಾತ್ರ ಬಂದಿದೆ. 12 ಕೋಟಿ ಬಂದೇ ಇಲ್ಲ. ಆಮೇಲೆ 12 ಕೋಟಿ ದುಡ್ಡು ಬಂದಿಲ್ಲ. ಅಲ್ಲಿದ್ದಾರೆ ಅಂತ ನಾನಾಗ DRCS ಆಗ ಡೆಪ್ಟಿ ರಿಜಿಸ್ಟ್ರಾರ್ ಆ ಡಿಸ್ಟಿಕ್ಕಿಗೆ ಯಾರು ಕೊಟ್ಟಿದ್ದೀರಿ ಅಂದ್ರು ಸರ್ ಆಮೇಲೆ ಅವ್ರಿಗೆ ಹಾಕಿದ್ದಾರೆ ಅಂದ್ರೆ ಇನ್ನೊಬ್ಬ ಅವನು ಆ ಕಡೆ ನಿಂತ್ಕೊಳ್ತಾ ಇದ್ದ ಸರ್, ಅವನು ಇಲ್ಲ. ಈಗ ನಾವು 3-4 ದಿನ ವೆಹಿಕಲ್ ನಮ್ಮ ಗೌರ್ಮೆಂಟ್ ಜೀಪ್ ಕೊಂಡು ನಾವು ಸರ್ಚ್ ಮಾಡ್ತೀವಿ. ಸೊ ಅದು ಎನ್ಕ್ವೈರಿ ಆಯಿತು, ಆಮೇಲೆ ಬೋರ್ಡ್ ಮೇಲೆ ಬಂತು, ಬೋರ್ಡ್ ಸೂಪರ್ಸೀಡ್ ಆಯಿತು. 3 ವರ್ಷ ಯೋಚನೆ ಆಗಲಿಲ್ಲ, ಮಾಡಿದ್ರು. ಇದೆ ಬಿಡಿ, ಈಗ ಚೇತರಿಸ್ಕೊಂಡಿದೆ ಅದು. ಈಗಲೂ ಒಳ್ಳೆ ಬ್ಯಾಂಕೇ ಅದು, ಈಗಲೂ ಅದೇನು ಇಲ್ಲ. 800 ಕೋಟಿ ಇತ್ತು, ಈಗ ಒಂದು ಸ್ವಲ್ಪ 100-200 ಕೋಟಿ ಕಮ್ಮಿ ಆಗಿರ್ಬೋದು ಅಷ್ಟೇ. ಈಗಲೂ 600-700 ಕೋಟಿ. ಎಲ್ಲವೂ ಓನ್ ಬಿಲ್ಡಿಂಗ್ ಇದೆ, ಎಲ್ಲವೂ ಬಾಡಿಗೆ ಬಿಲ್ಡಿಂಗೇ ಇಲ್ಲ, ಎಲ್ಲ ಬಿಲ್ಡಿಂಗು ಓನ್ ಬಿಲ್ಡಿಂಗ್ ಇದ್ದಾವೆ. ಏನಿಗೆ ಬ್ಯಾಂಕ್ ಯಾವುದೋ ಅಂತ ಹೆಸರು ಹೇಳೋದು ಬೇಡ. ಈ ಥರ ಪರ್ಸನಲ್ ಲೋನ್ ಇರ್ತವೆ. ಸೊ ಪರ್ಸನಲ್ ಲೋನ್ ಕೊಡ್ತೀರಿ, ಅದು ಅನ್ಸೆಕ್ಯೂರ್ಡ್ ಲೋನ್. ಇನ್ಯಾವುದು ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತೀರಿ? ಸ್ಯಾಲರಿ ಲೋನ್ ಕೊಡ್ತೀರಿ. ಅಂತನೂ ಅದು ಸೆಕ್ಯೂರ್ಡ್ ಕರೆಕ್ಟಾಗಿ ಮಾಡಿದ್ರೆ ಸ್ಯಾಲರಿ ಲೋನ್ ಅಂದರೆ ಯಾವ ಎಂಪ್ಲಾಯೀಸಿಗೆ ಸ್ಯಾಲರಿ ಲೋನ್, ಅದು ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಆ ಸ್ಯಾಲರಿ ಲೋನ್ ಸಂಬಂಧಪಟ್ಟಾಗೆ ಬರೀ ಅವನು ಮಾತ್ರ ಇನ್ಯಾರು ಜಾಮೀನು ತಗೊಂಡಿರ್ತೀರಾ, ಅದಕ್ಕೆ ಕೊಲೆಟರಲ್ ಸೆಕ್ಯೂರಿಟಿ ಅಂತ ಕರಿತೀವಿ. ಕೊಲೆಟರಲ್ ಸೆಕ್ಯೂರಿಟಿ ಇದ್ರೆ ಅಂತ. ಆದರೆ ತಗೊಂಡಿಲ್ಲ, ಫಾಲೋ ಮಾಡಿದ್ರೆ ಸ್ಯಾಲರಿ ಲೋನ್ ಕೊಟ್ಟಿದ್ದೀರಿ. ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದಾನೆ, ಈ ಸ್ಯಾಲರಿ ಲೋನ್ ಕೊಟ್ಕೊಂಡು ಕೂತಿದ್ದೀರಿ. ಪ್ರೈವೇಟ್ ಇದರಲ್ಲಿ ಇರ್ತಾನೆ, ಅವನು ಸ್ಯಾಲರಿ ತಗೊಳ್ತಾನೆ, ಆದರೆ ಪ್ರೈವೇಟ್ ಎಂಪ್ಲಾಯಿ ಅವನಿಗೆ ಸ್ಯಾಲರಿ ಕೊಟ್ಟಿರ್ತೀರಿ, ಅದು ಸೆಕ್ಯೂರ್ಡ್. ಇನ್ಯಾವುದು ಅನ್ಸೆಕ್ಯೂರ್ಡ್ ಕೊಡ್ತೀರಿ? ಬಿಸ್ನೆಸ್ ಲೋನ್. ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳ್ತಾರೆ, ಆದರೆ ಯಾವುದೇ ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ ಅವರು. ನಿಮ್ಗೆ ಡೈರೆಕ್ಟ್ ಹೇಳ್ತಾರೆ, ನಮ್ಮ ಫ್ರೆಂಡೇ ಅವರು ಭಾರಿ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಅದು ಏನು ತೊಂದರೆ ಕೊಡ್ತಾರೆ, ಡೈರೆಕ್ಟ್ ಕೊಡ್ಸಿರ್ತಾರೆ. ಅದು ಒಂದು ರೀತಿ. ಇನ್ಯಾವುದು? ಜಾಯಿಂಟ್ ಲೋನು ಅಂದರೆ ಪರ್ಸನಲ್ ಲೋನಲ್ಲಿ
ಇವರು ಇಬ್ಬರು ಕೊಡೋದು. ಓಕೆ, ಲೋನ್ ಪಿಗ್ಮಿ ಡೆಪಾಸಿಟ್ ತಗೊಳ್ತೀರಲ್ವ ನೀವು, ಪಿಗ್ಮಿ ಡೆಪಾಸಿಟ್ ತಕ್ಕೊಳ್ಳೋದು ಲೋ ಕಾಸ್ಟ್ ಫಂಡ, ಹೈ ಕಾಸ್ಟ್ ಫಂಡ. ಫಂಡಲ್ಲಿ ಎರಡು ಥರ, ಲೋ ಕಾಸ್ಟ್, ಹೈ ಕಾಸ್ಟ್. ಹೈ ಕಾಸ್ಟ್ ಫಂಡ್, ನೀವು ಲೋ ಕಾಸ್ಟ್ ಫಂಡು. ಓಕೆ, ಸರಿ. ಆಕ್ಚುಯಲ್ ಆಗಿ ಹಿಂದೆ ಕಮರ್ಷಿಯಲ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕ್ಗಳು ಭಾರಿ ಫೇಮಸ್ ಆಗಿದ್ದು. ಬ್ಯಾಂಕ್ ನೀವು ಯಾರು ಹುಟ್ಟೇ ಇರಲಿಲ್ಲ ಅವು ಮಾಡಿದ್ದು. ಯಾವ್ದಾದ್ರು ಕಮರ್ಷಿಯಲ್ ಬ್ಯಾಂಕಲ್ಲಿ ಪಿಗ್ಮಿ ಮಾಡ್ತಾರ? ನೋ. ಯಾಕೆ ಮಾಡ್ತಾ ಇಲ್ಲ? ಏನು ಅವ್ರಿಗೇನು ಇದಿಲ್ವಾ? ಅವ್ರಿಗೇನು ಲೋ ಕಾಸ್ಟಲ್ಲಿ ಬರೋದು ಬೇಡವಾ? ಬರುತ್ತಲ್ವಾ? ಅದ್ರಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ಆಕ್ಚುಲಿ ಪಿಗ್ಮಿ ಇಟ್ಸ್ ನಾಟ್ ಎ ಲೋ ಕಾಸ್ಟ್ ಫಂಡ್, ಅದು ಹೈ ಕಾಸ್ಟ್. ಹೈ ಕಾಸ್ಟ್ ಅಂದರೆ ಪಿಗ್ಮಿ ಅವ್ರಿಗೆ ಬಡ್ಡಿನೂ ಕೊಡ್ತೀರಿ, ಬಡ್ಡಿ ಕಮ್ಮಿ ಅದರಿಂದ, ಆದರೆ ಕಮಿಷನ್ ಕೊಡ್ತೀರಿ. ಒಬ್ಬರು ಈಗಾಗಲೇ ಮ್ಯಾನ್ ಪವರ್ ಅದಕ್ಕೆ ಭಾಳ ಯುಟಿಲೈಸ್ ಆಗತ್ತೆ. ಜೊತೆಗೆ ಸ್ಟೇಷನರಿ ಜಾಸ್ತಿ ಬೇಕು ಅದಕ್ಕೆ, ಜೊತೆಗೆ ಪಾಕ್ಷಣ ಆಗಬೇಕು. ಎಣ್ಣೆ ಎಲ್ಲ ಕಲೆಕ್ಟ್ ಮಾಡಿದವನು ಇವತ್ತು ಕಟ್ಟಿದ ಸರಿ ಹುಷಾರಿಲ್ಲ, ಜಾತ್ರೆ ಇದೆ, ನಮ್ಮ ಅಜ್ಜಿ ಇನ್ನೇನೋ ಕತೆ ಹೇಳಿ ನಾಳೆ ಬರ್ತೀನಿ, ನಾಳೆ ಇಲ್ಲ, ನಾಳೆ ರಜೆ ಇದೆ, ಸೆಕೆಂಡ್ ಸ್ಯಾಟರ್ಡೆ, ನಾಳಿದ್ದು ಇನ್ನೇನೋ ಸ್ಟ್ರೈಕ್ ಆಗೋಯ್ತು, ಇನ್ನು 3 ದಿನ, ಕೊನೆಗೆ ಹೀಗೇ ಹೋಗಿ ಮಂಡೇ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾ ಟ್ಯೂಸ್ಡೇ ತರ್ತೀನಿ ಅಂತಾನೆ ಮಾಡೋದು ಮಾತ್ರ ಕಟ್ಟಿರ್ತಾನೆ. ಹೋದ್ವಾರ ಕಲೆಕ್ಟ್ ಮಾಡಿರೋದು ಮಾತ್ರ ಕಟ್ಟಿರೋದು ಇಲ್ಲ. 3 ದಿನ ಆಯ್ತು ಅಂತಾನೆ ತಂದು ಕೊಡೋದೇ ಇಲ್ಲ. ಒಂದು ಫೈನ್ ಜಾಸ್ತಿ, ರಿಸ್ಕ್ ಜಾಸ್ತಿ ಇರುತ್ತೆ, ಸ್ಟೇಷನ್ ಜಾಸ್ತಿ ಆಗುತ್ತೆ, ಕಮಿಷನ್ ಕೊಡ್ಬೇಕು ಅವನಿಗೆ, ಜೊತೆಗೆ ಬಡ್ಡಿನೂ ಕೊಡ್ಬೇಕು. ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಪಿಗ್ಮಿ ಹೈ ಕಾಸ್ಟ್ ಡೆಪಾಸಿಟ್, ಅದನ್ನು ಲೋ ಕಾಸ್ಟ್ಗಿಂತ ಹೈ ಕಾಸ್ಟ್ ಇರುತ್ತೆ. ಆಮೇಲೆ ಅದು ನಿಮಗೆ ಯುಟಿಲೈಸ್ ಮಾಡೋದಕ್ಕೂ ಅಂದರೆ ಅದನ್ನು ಒಂದು ಲಂಸಮ್ ಬರಲ್ಲ, ಸೇವ್ ಮಾಡ. ಮತ್ತೆ ಅದರಿಂದ ನೀವು ಬೆಟರ್ ಅವಾಯ್ಡ್. ಆದರೆ ಒಂದೇ ಸಲ ನಿಲ್ಲಿಸ್ಬೇಡಿ. ನಿಮಗೆ ಫಂಡ್ ರೊಟೇಷನ್ ಸ್ವಲ್ಪ ಬೇಕು ಅಂದರೆ ಆದಷ್ಟು ಕಡಿಮೆ ಮಾಡಿ, ಆದರೆ ಒಂದೇ ಸಲ ನಿಲ್ಲಿಸ್ಬೇಡಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಮಾಡ್ತಾ ಇದ್ದು, ಅನ್ಸೆಕ್ಯೂರ್ಡ್ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟೇಶನ್ ಪಕ್ಕಾ ಇದ್ರೆ ಮಾತ್ರ ನೀವು ಮಾಡಿ. ನನಗೆ ನೀವು ಯಾವ ರೇಟ್ ನೋಡ್ತೀರಿ? ಸ್ಟೇಟ್ಮೆಂಟ್ ನೋಡ್ತೀರಿ? ಓಕೆ, ಎಸ್, ಎಕ್ಸಾಕ್ಟ್ಲಿ. ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡಬೇಕು. 4 ಏಜೆನ್ಸಿಗಳಿದಾವೆ ಸಿಬಿಲ್ ಈ ತರ ರೇಟಿಂಗ್ ಮಾಡೋದಕ್ಕೆ. ಅದರಲ್ಲಿ ಯಾವ್ದಾದ್ರು ಆಗಲಿ ಸಿಬಿಲ್ ಸ್ಕೋರ್ ಲೈಸೆನ್ಸ್ ಇರೋರೇ ಮಾಡಬೇಕು. ಅವರಂತೂ ಮಾಡ್ತಾರೆ. ಸಾಮಾನ್ಯವಾಗಿ ಅರ್ಬನ್ ಬ್ಯಾಂಕು ಲೈಸೆನ್ಸ್ ತಗೊಂಡವರು ಸಿಬಿಲ್ ಸ್ಕೋರ್ನ ಚೆಕ್ ಮಾಡಿ, ಸಿಬಿಲ್ ಸ್ಕೋರಲ್ಲೂ ಕೂಡ 600 ಕೊಡ್ತಾರೆ, ಕೆಲವರು 700 ಬರಬೇಕು, ಆಗಾದ ಮಾತ್ರ ಕೊಡ್ತಾರೆ. ಕೆಲವರು ಹೆಚ್ಚು ಕಡಿಮೆ ನಡೆಯುತ್ತೆ ಅಂದ್ಬಿಟ್ಟು 500 ಬಂದರೂ ಕೊಡ್ತಾರೆ. ಮಾಡ್ತಾ ಇದ್ದೇನೆ. ನಾನು ಬ್ಯಾಂಕಿಂಗಲ್ಲೇ PhD ಮಾಡಿರೋದು ಮೈಸೂರು ಯೂನಿವರ್ಸಿಟಿಯಲ್ಲಿ. ಸೊ ಕೋಆಪರೇಟಿವ್ ಬ್ಯಾಂಕಿಂಗಲ್ಲೇ ಮಾಮೂಲಿ ಬ್ಯಾಂಕಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆನೇ ಏನಿಗೆ ಆ ಸಿವಿಲ್ ಸ್ಕೋರ್ ಅನ್ನು ನೋಡಿಕೊಂಡು ನೀವು ಕ್ರೆಡಿಟ್ ಸಮಸ್ಯೆ ಕೂಡ ಸಿವಿಲ್ ನೋಡುವಂತಿಲ್ಲ. ಫಾರ್ ಯುವರ್ ಸೇಫ್ಟಿ ಅಂದರೆ ಅವನು ಹೇಗೆ ಅವನ ಇದಿದೆ, ಅವನ ಆಟಿಟ್ಯೂಡ್ ಹೇಗಿದೆ, ಸಾಲ ತಕ್ಕೊಂಡು ಇನ್ ಟೈಮ್ಗೆ ಬೇರೆ ಬೇರೆ ಕಡೆ ತಕ್ಕೊಂಡು ಕಟ್ತಾ ಇದ್ದಾನ ಅಂದರೆ ರೀಪೇಮೆಂಟ್ ಕಲ್ಚರ್ ಅವನಿಗೆ ಗೊತ್ತಾ ಅಂತ. ಆ ಕಲ್ಚರ್ ತಗೊಂಡು ಕೈ ಎತ್ತ ಗಿರಾಕಿ ಅಂತ ನೋಡ್. ಸೊ ಆದ್ದರಿಂದ ಸಿವಿಲ್ ಸ್ಕೋರನ್ನು ನೀವು ಸಾಧ್ಯವಾದಷ್ಟು ನೋಡ್ಕೊಳ್ಳೋದು ಬೆಟರ್.
ಜೊತೆಗೆ ಅನ್ಸೆಕ್ಯೂರ್ಡ್ ಲೋನ್ಗೆ ಡಾಕ್ಯುಮೆಂಟೇಶನ್ ಸರಿಯಾಗಿ ಇರಬೇಕಾಗತ್ತೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಇಂಪಾರ್ಟೆಂಟ್, ನೀವು ಸಾಲ ಕೊಡುವಾಗಲೇ ಹೆಚ್ಚು ಅಲಸಬಾರ್ದು. ಅವನಿಗೆ ಒಂದೇ ಸಲ ಹೇಳ್ಬಿಡ್ಬೇಕು, ಸಾಲ ಕೊಡ್ತೀವೋ ಇಲ್ವಾ ಅಂತ ಕ್ಲಿಯರ್ ಆಗಿ ಅವನಿಗೆ ಕ್ಲಾರಿಟಿ ಇರಬೇಕು. ಜೊತೆಗೆ ಇವತ್ತು ನೀವು ಮೀಟಿಂಗ್ ಮಾಡಿಲ್ಲ, ನಮ್ಮ ಅಧ್ಯಕ್ಷರು ಸಿಕ್ಕಿಲ್ಲ, ಬೋರ್ಡ್ ಮೀಟಿಂಗ್ ಆಗಿಲ್ಲ, ರೆಸಲ್ಯೂಷನ್ ಪಾಸ್ ಆಗಿಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ, ವೆರಿಫಿಕೇಶನ್ ಆಗಿ ಬಂದಿಲ್ಲ, ನಮ್ಮ ಅಕೌಂಟೆಂಟ್ ಬಂದಿಲ್ಲ, ಅವರು ನೋಡೇ ಇಲ್ಲ, ಅವರು ಅಬ್ಜೆಕ್ಷನ್ ಬರೆದಿದ್ದಾರೆ, ಫೈಲಿ ಅಟೆಂಡ್ ಕೊಟ್ಟಿಲ್ಲ ಅಂದ್ರೆ ಇನ್ ಟೈಮ್ಗೆ ರಿಪೇಮೆಂಟು ಮಾಡಲ್ಲ ಅವನು. ಆಗಬೇಕು, ಪರ್ಫೆಕ್ಟ್ ಆಗಿ ನೀವು ಡಾಕ್ಯುಮೆಂಟೇಶನ್ ಮಾಡ್ತೀರಿ, ಹಾಗಾದಾಗ ಸಾಧ್ಯ. ನಾನು KPSCL KS ಎಕ್ಸಾಮ್ ಬರ್ಕೊಟ್ಟು ಲೆಕ್ಚರ್ ಆಗಿ ಡಿಪಾರ್ಟ್ಮೆಂಟ್ ಲೆಕ್ಚರರ್ ಇನ್ ಇಕನಾಮಿಕ್ಸ್, ಅದು ಪಾಠ ಮಾಡಿಸ್ತಾ ಇದ್ದಾಗ ಈ ಅದು ಸೆಲೆಕ್ಟ್ ಆಗಿ ಬಂದದ್ದು. ಫಸ್ಟ್ ಪ್ರೊಬೇಷನರಿ ಅಂತ ನಿಮಗೆ ಮಾಡ್ತಾರಲ್ಲ, ಹಂಗೆ ನಮಗೂ ಗೌರ್ಮೆಂಟು 2 ವರ್ಷ ಪ್ರೊಬೇಷನರಿ ಅಂತ ಮಾಡ್ತಾರೆ. ಆಗ ಇವೆಲ್ಲ ಟ್ರೈನಿಂಗ್ ಕೊಡಿಸ್ತಾರೆ. ಡಿಸ್ಟಿಕ್ಕಿಗೆ ಟ್ರೈನಿಂಗ್ ಹೋದಾಗ ಚಿಕ್ಕಮಂಗ್ಳೂರಿಗೆ ಟ್ರೈನಿಂಗ್ ಹಾಕಿದ್ರು, ಫಸ್ಟ್ ಟ್ರೈನಿಂಗ್ ನಮಗೆ ರಿಜಿಸ್ಟರ್ ನಮ್ಮನ್ನು ಹಾಕಿದ್ರು. ಅವರು ಟಾಸ್ಕ್ ಯಾವುದು ಅಂದ್ರೆ ರಿಕವರಿನೇ ನಮಗೆ ಟಾಸ್ಕು. ಸೊ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯಾರು ಚಿಕ್ಕಮಂಗ್ಳೂರಲ್ಲಿ ಇದ್ದೀರಾ? ಕಡೂರು, ಓಕೆ. ಏನಿಯೋ ಅಲ್ಲಿ ಕಡೂರು ಅಂತ ಒಂದು ತಾಲೂಕಿದೆ, ಅಲ್ಲೊಂದು ಊರು, ಆ ಊರು ಹೆಸರು ಹೇಳೋದು ಬೇಡ. ಅಲ್ಲಿ ಒಬ್ಬ ರೈತ PLD ಬ್ಯಾಂಕ್, ಪಿಕಾರ್ಡ್ ಬ್ಯಾಂಕ್, ಲಾಂಗ್ ಟರ್ಮ್ ಬ್ಯಾಂಕ್, ಇದು ಸಾಲ ಕೊಡೋ ಇದು ಬ್ಯಾಂಕ್. ಆ ಸಾಲ ಕೊಟ್ಟಿದ್ದಾರೆ, ಸಾಲ ಕಟ್ಟಿಲ್ಲ ಅವನು. ನಾವು 3 ಜನ ಪ್ರೊಬೇಷನರ್ಸು ಆ ಡಿಸ್ಟಿಕ್ಕಿಗೆ ಆಗ್ತು. ನಾವು ಬ್ಯಾಂಕ್ ರಿಟೈರ್ಡ್ ಆಗಿದ್ದಾರೆ, ಇನ್ನೊಬ್ಬರು ಸರ್ವಿಸ್. ಸೊ ನಮ್ಮನ್ನು ಹಾಕಿದ್ರು, ನೀವು ಇಲ್ಲ ಭಾಳ ಟಫ್ ಇದೆ, ಆ ಗೌಡ ಸಾಲನೇ ಕಟ್ಟಲ್ಲ, ನೀವು ಹೆಂಗಂಟು ಎನರ್ಜೆಟಿಕ್ ಆಫೀಸರ್ ಆಗಿ ಬಂದಿದ್ದೀರಿ, KS ಮಾಡಿಕೊಂಡು ಭಾಳ ಹುಮ್ಮಸ್ಸು. ಅವಾಗ ನಾವು ಏನೋ ಮಾಡ್ತೀವಿ ಹಾಗೆ ಹೀಗೆ ಅಂತ, ಹೋಗಿ ವಸೂಲಿ ಮಾಡ್ಕೊಬನ್ನಿ ಮಾಡೋಣ ಅಂತ. ಅದು ಎಲ್ಲ ಎಫರ್ಟು ಹಾಕಿ ಸಾಕಾಗಿ ಬಿಟ್ಬಿಟ್ಟಾರ, ಅವನು ಕಟ್ಟದೇ ಇಲ್ಲ ಅಂತ. ಕೊನೆಗೆ ಓದು ನಾವು ವೆಹಿಕಲ್ಲು, ಮಾಮೂಲಿ ಜೀಪು, ಬ್ಯಾಂಕ್ PLD ಬ್ಯಾಂಕ್. ಅವನು PLD ಬ್ಯಾಂಕ್ ಸೆಕ್ರೆಟರಿ ನಮ್ಮ ಜೊತೆಗೆ ಬಂದಿದ್ದ. ಸರ್, ಈ ಗೌಡ ಭಾರಿ ಇದು ಸರ್, ಇವನು ತುಂಬ ಡೇಂಜರ್ ಮನುಷ್ಯ, ವಸ್ತು ಅವನು ಸೆಕ್ರೆಟರಿ ಅಂದರೆ, ಸರ್ ಬೆಂಗಳೂರಿಂದ ದೊಡ್ಡ ಆಫೀಸರ್ಗಳು ಬಂದಿದ್ದಾರೆ, ಏನು ಕೇಳ್ತೀನಿ, ಏನಂತಾರೆ ನೋಡೋಣ. ಆಮೇಲೆ ಇವನು ಹೋಗಿ ಏನು ಬಂದೆ ನೀನು ಇವತ್ತು, ಅವನು ಅಲ್ಲಿಂದಾನೇ ಹೇಳ್ತಾವನ, ಗೌಡ ದುಡ್ಡು ಕೊಡದೆ ಇದ್ದವನು, ಇಲ್ಲ ದೊಡ್ಡ ಸಾಹೇಬರು ಬಂದ್ಬಿಟ್ಟಾರೆ, 3 ಜನ ಜಪ್ತಿ ಮಾಡ್ತಾರಂತೆ, ಸಾಲ ಕೊಡ್ಬೇಕಂತೆ ಅಂತ. ಬರಲಿ ಬಿಡು ಅಂತ ಅವನು ಹಂಗೆ ಆ ಸ್ಟೈಲ್. ನಮ್ಮಲ್ಲೇ ಹಿಂಗಾಗ್ತಾ ಇದೆ ಮಾಡಬೇಕು ಅಂತ. ಆಮೇಲೆ ಕೊನೆಗೆ ಎಲ್ಲ ಆಯಿತು, ಇಲ್ಲ ಸರ್ ನೀವೇ ಬರಬೇಕು ಸರ್. ಇಳಿದು ನಾವು ಜೀಪಿಂದ ಇಳಿದು, ನಮಸ್ಕಾರ ಗೌಡ್ರೆ. ನಿಮ್ಮ ನಮಸ್ಕಾರ ಇಲ್ಲಿ ಬಂದದ್ದೇನು ಹೇಳಿ ಅಂದ ಅವನು. ನಮಸ್ಕಾರ ಅಂದು ಇಲ್ಲ ಆ ಗೌಡ್ರು. ಭಾರಿ ಇದು, ಏನಿಲ್ಲ ಗೌಡ್ರೆ, PLD ಬ್ಯಾಂಕು ಇವರು ಸಾಲ ತಗೊಂಡಿದ್ದೀರಂತೆ, ನೀವು ಸಾಲನೇ ಕಟ್ಟಿಲ್ಲ, ಅದೆಲ್ಲ ಭಾಳ ತೆಂಗಿನ ಸಾಲ ತಗೊಂಡಿದ್ದೀರಿ ಅಂತೆ. ತೆಂಗು ಅಂದರೆ ಇದು ತೆಂಗು ಬೆಳೆ ಅನುಕೂಲ ಆಗಿರ್ಬೇಕಲ್ವಾ, ಈಗೆಲ್ಲ ರೇಟ್ ಯಾವ ರೇಟ್ ಇದೆ, ಯಾರು ಹೇಳೋದು ನಿಮಗೆ ರೇಟ್ ಇದೆ ಅಂತ ಅಂದರು. ಹೌದು ಸಾಲ ತಗೊಂಡಿಲ್ಲ ಅಂತೆಲ್ಲ ತಗೊಂಡಿದ್ದೀನಿ, ನಾನು ಕಟ್ಟಲ್ಲ. ಕರೆಕ್ಟಾಗಿ ಹೇಳಿದ್ರು, ನಾನು ಕಟ್ಟಲ್ಲ ಅಂತ. ಅರೆ ಕಟ್ಟಲ್ಲ ಅಂದ್ರೆ ಏನು ಗೌಡ್ರೆ, ನಿಮ್ಮ ಆಗಿದೆ ಸೆಕ್ಷನ್ 70 ಇನ್ಸ್ಟಿಟ್ಯೂಟು, ಅಂದರೆ ಕೋಆಪರೇಟಿವ್ ಆ್ಯಕ್ಟ್ 70, ನಿಮ್ಮಲ್ಲಿ 39. ಸೊ ಸೆಕ್ಷನ್ 70ಯಲ್ಲಿ ಅವಾರ್ಡ್ ಆಗಿದೆ, 101ನಲ್ಲಿ EP ಆಗಿದೆ. EPಯಲ್ಲಿ ಡಿಸ್ಟ್ರಿಕ್ಟ್ ವಾರಂಟ್ ಕೊಟ್ಟಿದ್ದಾರೆ, ನಿಮ್ಮದು ಜಪ್ತಿ ಮಾಡಬೇಕು ಅಂತ ಇದಿದೆ, ನಾವು ರಿಕವರಿ ಆಫೀಸರ್ ಆಗಿ ಬಂದಿದ್ದೀವಿ, ಜಪ್ತಿ ಮಾಡ್ತೀವಿ ಅಂತ. ಅದೇನು ಜಪ್ತಿ ಮಾಡ್ಕೊಳ್ತೀರ ಮಾಡ್ಕೊಡಿ ಅಂದರು. ಆ ಏನೇನು ಇಲ್ಲ, ಉದ್ದಕ್ಕೆ ಹೆಂಚಿನ ಮನೆ, ಒಂದು ಚಾಪೆ, ಅದು ಚಾಪೆ ಅಂತಿರಲ್ವಾ, ಒಂದು ಚಾಪೆ ಇದೆ, ಒಂದು ಪ್ಲಾಸ್ಟಿಕ್ ಕೊಡ ಇದೆ, ನೀರು ಇಟ್ಕೊಂಡಿದ್ದಾರೆ, ಒಂದು ಚೆಂಬಿದೆ ಅಲ್ಲಿ,
ಅವರ ಚಿಪ್ಪನ ತೆಗೆದು ಬೈತಾರೆ, ಮಾಮೂಲಿ ಒಂದು ದಿಂಬು ಹಾಕಿ ಮಲ್ಕೊಂಡಿದ್ದಾರೆ. ಅದೇನು ಜಪ್ತಿ ಮಾಡ್ತೀರಿ ಮಾಡಿ ಅಂತ ಹಿಂಗೆ ಅಂದ್ರೆ ಇಲ್ಲೇನಿದೆ ತಗೊಂಡೋಗಿ ಅಂತ ನಾವು ಆ ಪ್ಲಾಸ್ಟಿಕ್ ಚಾಕ ತರಬೇಕು. ಸರಿ, ನಮ್ಮ DAR ಏನ್ ಮಾಡ್ಬಿಟ್ಟಿದ್ದಾರೆ, ನಾನು ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ಟ್ರೈನಿಂಗ್ ಅಲ್ಲಿ, ನೀವು ಅವನಿಂದ ಇವತ್ತು ತರಬೇಕು. ಹಾಗೆ ಅಂದ್ರೆ ರಸೀದಿ ಹಾಕ್ಸಿ, ವಸೂಲಿ ಎಷ್ಟಾದ್ರು ಮಾಡಿ, ರಸೀದಿ ಮಾತ್ರ ಕ್ಯಾಂಪ್ ರಸೀದಿ ಅಂತ ಕರೀತಿದ್ರು ಆಗ. ಅಂದ್ರೆ ಆ ರೆಸಿಪ್ಟನ್ನ ಸೊಸೈಟಿ ಸೆಕ್ರೆಟರಿ ನಮ್ಮ ಜೊತೆಗೆ ತಗೊಂಡು ಬರೋರು, ಅಲ್ಲೇ ದುಡ್ಡು ಕೊಟ್ಟು ಅಲ್ಲೇ ರಸೀದಿ ಕೊಡೋದು, ದುಡ್ಡು ತಗೊಂಡು ಬರೋರು. ರಸೀದಿ ನನಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ನಾನು ಹೆಡ್ ಆಫೀಸ್ ರಿಪೋರ್ಟ್ ಮಾಡ್ತೀನಿ ಅಂದ್ರು ಅವರು. ನಮಗೆ ಪ್ರೊಬೆಷನರಿ ಪೀರಿಯಡ್ ಬೇರೆ, ಆಮೇಲೆ ಇವು ಗೊತ್ತಿಲ್ಲ. ಕೊನೆಗೆ ಏನು ಮಾಡೋದು ಆಗ ಮೊಬೈಲ್ ಗಿಬೈಲ್ ಇಲ್ಲ. ₹1 ಹಾಕಿ ಕಾಯಿನ್ ಹಾಕಿ ರಿಂಗ್ ಮಾಡೋದೊಂದು ಇದಿತ್ತು ಬೂತು ಅಂಗಡಿಗಳಲ್ಲಿ. ಆಮೇಲೆ ಏನು ಮಾಡೋದು ಅಂದ್ರೆ ₹1 ಕಾಯಿನ್ ಹಾಕಿ ನಿಮಗೆ ಅದು ಗೊತ್ತಿರ್ಬೋದು, ಭಾಳ ಹಿಂದೆ ಇದ್ದು, ಈಗೆಲ್ಲೂ ಬಹುಶಃ ಇಲ್ಲ ಅನ್ಸುತ್ತೆ. ಆಮೇಲೆ ಏನು ಮಾಡೋದು ಏನು ಆಮೇಲೆ ಏನ್ರಿ ಸೆಕ್ರೆಟರಿ ಅವರು ಏನ್ರಿ ಹಿಂಗಂತಾರೆ, ಅದಕ್ಕೆ ಸರ್ ನಿಮ್ಮನ್ನು ಕರ್ಕೊಂಡ್ಬಂದಿರೋದು ನಾನು, ನನಗೆ ಸಾಕಾಗ್ಬಿಟ್ಟಿದೆ ಇವನ ಹತ್ರ ಅಂತ ಅವನು. ಕೊನೆಗೆ ಏನು ಮಾಡೋದು, ನಂಗೆ ಅವೆಲ್ಲ ಗೊತ್ತಿಲ್ಲ ಸರ್, ನೀವೆಲ್ಲ ಅದಕ್ಕೆ ಆಫೀಸರ್ಸ್ ಅಲ್ವಾ ಸರ್, ನೀವು ಮಾಡಿಕೊಡಿ ಸರ್, ಹಿಂದೆ ಹೇಳಿದಾರಲ್ಲ ಸರ್ DAR ಅಂತ. ಕೊನೆಗೆ DARಗೆ ಫೋನ್ ಮಾಡಿದ್ರು, ಸರ್ ಹಿಂಗಿದೆ ಅಂತ. ಹೌದಾ, ಏನೂ ಆಗ್ತಾ ಇಲ್ವಾ, ಜಪ್ತಿ ಏನು ಮಾಡಬೇಕು ಸರ್, ಏನೇನಿದೆ, ಏನಿಲ್ಲ ಸರ್ ಹಿಂಗಿದೆ ಇಂಥವು ಅಷ್ಟೇ ಇದೆ. ಏನಾಗತ್ತೆ ರೀ ಆಗಲ್ಲ, ಮತ್ತೆ ಏನು ಏನೂ ಇಲ್ವ ಅಂತ. ಹೆಂಗಿದೆ ಮನೆ ಅದು ಅಂತ. ಸರ್ ಏನಿಲ್ಲ, ಮನೆ ಬರೀ ಒಂದೇ ಒಂದು ಹಾಲಿದೆ, ಏನೇನೂ ಇಲ್ಲ, ಹಂಚ ಮನೆ. ಕೆಲಸ ಮಾಡಿ ಆ ಸೆಕ್ರೆಟರಿಗೆ ಹೇಳ್ಬಿಟ್ಟು ಒಂದು ಏಣಿ ಇಸ್ಕೊಡಿ, ಏಣಿ ಹಾಕ್ಬಿಟ್ಟು ಹಂಚ್ ಕೆಳಗಿರಿಸಿ ಅಂದರು. ನಮ್ಗೆ ಅದು ಹಿಡಿಯೇ ಗೊತ್ತಿಲ್ಲ, ನಮ್ಗೆ ಆ ಥರ ತಿಂಕೆ ಮಾಡಿಲ್ಲ ನಾವು. ಹೌದು ಸರ್ ಹಂಚಿಡಿಸ್ಬೋದಂತೆ, ಇಳಿಸ್ರಿ ಫಸ್ಟು ಅಂತ. ಆಮೇಲೆ ಮತ್ತೆ ಸೆಕ್ರೆಟರಿನ ಕರ್ಕೊಂಡು ಅಲ್ಲಿ ಹೋಗಿ ಆಗಿ ಆಗ ಗೌಡ ಎದ್ದು ಕೂತ್ಕೊಂಡಪ್ಪ, ಏನು ಮಾಡ್ತಾ ಇದ್ದೀರಿ ನಾವು, 2 ಹಂಚು ತೆಗೆದು ಕೂಡಲೇ ಬೆಳಕು ಒಳಗಡೆ ಬಂತು, ಎದ್ದ. ಆಗ ಏನು ಮಾಡ್ತಾ ಇದ್ದೀರಿ ಅಂತ, ಏನಿಲ್ಲ ನಾವು ಹಂಚಿನೆಲ್ಲ ಕೆಳಗಿಳಿಸ್ತೀವಿ, ಟ್ರ್ಯಾಕ್ಟರ್ ತಗೊಂಡು ಹೋಗಿ ತುಂಬ್ಕೊಂಡು ಹೋಗ್ತೀವಿ, ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಅಂದು. ಆಮೇಲೆ ಅವನಿಗೆ ಗೌಡನಿಗೆ ಇದಾಯ್ತು, ಓ ಇವ್ರು ಯಾರೋ ಬಿಡಲ್ಲ ಆಯ್ತು ಅಂತ. ಆಕ್ಚುಲಾಗಿ ನಮ್ಮ ಸ್ವಂತ ಬುದ್ಧಿ ಅಲ್ಲ ಅದು, ನಮ್ಮ DAR ಹೇಳದ್ದು, ನಮಗೆ ಗೊತ್ತಿಲ್ಲ ಆಕ್ಚುಲಾಗಿ ಅದು. ಅವನೇನು ಅನ್ಕೊಂಡಿದ್ದೆ, ಓ ಇವ್ರು ಯಾರೋ ಹುಡುಗರು ಭಾಳ ಪ್ರಳಯಾಂತಕರು, ತುಂಬ ಇದಿದೆ, ಇವ್ರು ಬಿಡಲ್ಲ ಅಂತ. ನಾವು ಹಂಗೆ ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಿದ್ದಾಗ ಗೊತ್ತಾಯ್ತು. ಆಮೇಲೆ ಆ ಮನುಷ್ಯ ಇಲ್ಲ ಬನ್ನಿ ಇಲ್ಲಿ ಅಂದ್ಬಿಟ್ಟು ನಿಜವಾಗಿ ಒರಿಜಿನಲ್ ಮನೆ ಕರ್ಕೊಂಡು ಹೋದ. ಅವನ ಮನೆ ನೋಡಿದ್ರೆ ಏನು ತೊಟ್ಟಿ ಮನೆ, ಭಾಳ ದೊಡ್ಡದು, ಅಟ್ಟಗಳಿದ್ದಾವೆ, ಅಟ್ಟದ ಮೇಲೆಲ್ಲ ಫುಲ್ಲು ಕೊಬ್ಬರಿ ತುಂಬಿದ್ದಾನೆ. ಏನು ಒಂದು ಗೌಡ ಅಂದ್ರೆ ಗೌಡನೇ, ಅಂದ್ರೆ ಅಷ್ಟು ಇದಿದೆ. ಇಷ್ಟಿದ್ರು ಕಟ್ಟಲ್ಲ ಅಂತ ಹೇಳಿದ್ದು ಯಾಕೆ ಅಂದ್ರೆ ತೋರಿಸಿ 10-12 ವರ್ಷ ಆಗಿದೆ, ನನಗೆ ಸಾಲ ಕೊಡುವ ಈ ಪಾಯಿಂಟ್ ಗೌಡರು. ಅದಕ್ಕೆ ನನಗೆ ಎಷ್ಟು ಸಲ ತಿಳಿಸೋಣ, ಸಾಲ ಕೊಡೋಣ ಅಂತಲ್ಲ ನೋಡಿ, ಇಲ್ಲಿ ತುಂಬಿದ್ದೀನಿ, ರೇಟ್ ಆಮೇಲೆ ಇವನ್ಗೊಂಥರ ಆಯ್ತು, ಇವನ್ ಸೈಡಲ್ಲಿ ಹೋಗಿ ನಿಂತಿದ್ದ, ನಾವು ಅಲ್ಲೇನು ಮಾತಾಡ್ಲಿಲ್ಲ ಅವನಿಗೆ. ಆಯ್ತು ಗೌಡ್ರೆ ಈಗೇನು ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ಹಂಗಾಗಲ್ಲ, ನಾವು ಬಂದಿದ್ದೀವಿ ಈಗ, ನಾವು ಸರಿ ಮಾಡ್ತೀವಿ, ಹಾಗೆ ಹೀಗೆ ಒಂದಷ್ಟು ಕತೆ ಹೇಳಿ ರಸೀದಿ ದುಡ್ಡು ಇರಲಿಲ್ಲ ಅವತ್ತಿಲ್ಲ ಅಲ್ಲಿ ಆ ಗೌಡ್ರ ಹತ್ರ. ನಾವೇ ಹೋಗ್ಬೇಕಲ್ಲ ಸಾಧಿಸೋದು. ಆದರೆ ಇಲ್ಲ ಯಜಮಾನ್ರೆ, ನೀವು ಎಷ್ಟಾದ್ರೂ ಕೊಡಿ, 1-2 ಸಾವಿರ ಕೊಡಿ ಸಾಕು ಅಂತ. 2,000 ರೂಪಾಯಿ ಅಲ್ಲ, 200 ರೂಪಾಯಿಗೂ ಇಲ್ಲ ನನ್ನ ಹತ್ರ, ಬೇಕಾದ್ರೆ ತಗೊಳ್ಳಿ ಅಂದ್ಬಿಟ್ಟು ಎಲ್ಲ ಅವ್ರ ಜೇಬು ಗೀಬಿ ಎಲ್ಲ ತೋರಿಸ್ದು. ನಿಜವಾಗಿ ಆ ರೈತ ಅವತ್ತಿನ ಹತ್ರ ಗೌಡ್ರ ಹತ್ರ ದುಡ್ಡು ಇರಲಿಲ್ಲ. ನಾವು ಇವ್ರು ಕೇಳು ಮತ್ತೆ DAR, ನನಗೆ ಅವೆಲ್ಲ ಗೊತ್ತಿಲ್ಲ,
ನೀವು ರಸೀತಿ ಹಾಕಿಸ್ಬೇಕು. ಇಷ್ಟೇ ಡಿ ಆರ್ ಹೇಳ್ತಾರೆ. ಸರ್ ಇಲ್ಲ ಅಂಚೆಲ್ಲ ಇರಿಸಿದ ಮೇಲೆ ಈಗ ಇಲ್ಲ ಏನಾದ್ರು ಮಾಡಿ ರಸೀದಿ ಹಾಕ್ಸ್ಕೊಂಡು ಬನ್ನಿ. ಕೊನೆಗೆ ಅವರು ಮತ್ತೆ ಅಂಗಡಿಗೆ ಹೋದ ನಮ್ಮನ್ನು ಕರ್ಕೊಂಡು ಅವ್ರಿಗೆಲ್ಲ ಹೇಳಿ ಅಂಗಡಿ ಹತ್ರ ಆ ಗಲ್ಲದ ಇದನ್ನೆಲ್ಲ ತೆಗೆದು ನೋಡಿದ್ರೆ 800 900 ಅಷ್ಟೇ ಸಿಕ್ತು. ಎಲ್ಲ ಹುಡುಕದ ಮೇಲೆ ಅಂಗಡಿಯವನ ಹತ್ರ ಆಮೇಲೆ ಆ 800 ಎಷ್ಟು ಸಿಕ್ಕಿದೆ ಅವನು ಸಾಲ ತಕ್ಕೊಂಡ. ಅದಕ್ಕೆ ರಸೀದಿ ಹಾಕವನು ಕೊಟ್ಟು ತಂದು ಡಿ ಆರ್ ಏನ್ ಸರ್ ಇದು ಅಂತ. ಇಲ್ಲಪ್ಪ ಇನ್ನು ಮುಂದೆ ಇದನ್ನೇ ಮಾಡಬೇಕು ನೀವು ಇಲಾಖೆಯಲ್ಲಿ. ಸೊಸೈಟಿ ಅಂದ್ರೆ ಮತ್ತೆ ಇನ್ನೇನು ಅಂದ್ಕೊಂಡಿದ್ದೀರಿ? ಸೊಸೈಟಿ ಅವ್ರು ಸಾಲ ಕೊಟ್ಟ ಮೇಲೆ ಹಿಂಗೆ ವಸೂಲಿ ಮಾಡಬೇಕು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಕರೆಂಟ್ ತೊಂದರೆ ಕೊಡದೆ ಸರಿಯಾದ ರೀತಿಯಲ್ಲಿ ನಾವು ಸಾಲ ಕೊಟ್ಬಿಟ್ರೆ ನೀವು ಮುಕ್ಕಾಲು ಭಾಗ ಸಾಲ ವಸೂಲಿ ಆಗತ್ತೆ ಅನ್ನೋದು ಇದೇ ಕಾರಣ. ಇದಕ್ಕೆ ಲೈವ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇರೋದು. ಆದ್ದರಿಂದ ಎಲ್ಲವನ್ನು ಒಂದೇ ಸಲ ಹೇಳಿ ಒಂದೇ ಸಲ ಇದು ಮಾಡಿ ಟೈಮ್ ಜಾಸ್ತಿ ತಕ್ಕೊಡದೆ ಸಾಧ್ಯವಾದಷ್ಟು ಸಬ್ ಕಮಿಟಿಗಳ ಮೂಲಕ ಲೋನ್ ಸ್ಯಾಂಕ್ಷನ್ ಮಾಡಿ ನೀವು ಬೋರ್ಡ್ ಮೀಟಿಂಗೇ ಆಗಬೇಕು ಅನ್ನೋ ಕಾಯೋ ಬದಲಾಗಿ ಲೋನ್ ಕಮಿಟಿ ಅಂತ ಮಾಡ್ಕೊಂಡಿರ್ತೀರಿ ಅನ್ಸುತ್ತೆ. ಮಾಡ್ಕೊಳ್ಬೇಕು. ಮಾಡ್ಕೊಳ್ಳದೆ ಇದ್ರೆ ಸಮಿತಿ ಯಾವುದೋ ಒಂದು ಮಾಡ್ಕೊಂಡಿರ್ತೀರಿ. ಅದ್ರ ಮೂಲಕ ನೀವು ಇದನ್ನು ಪಾಸ್ ಮಾಡಿ ಬೇಗ ಬೇಗ ಸಾಲ ಕೊಟ್ಟು ಅವ್ನು ಕೂರಿಸಿ ಮಾತಾಡಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಡೆಪಾಸಿಟ್ ಕೊಡಕ್ಕೆ ಬಂದವನಿಗೆ ಸರ್ ಬನ್ನಿ 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 ಸರ್, ಚೆನ್ನಾಗಿದ್ದೀರಾ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಟೀ ಕುಡಿತೀರ ಇಲ್ಲಿ ಸಿಗುತ್ತೆ ಸರ್. ಇಲ್ಲಿ ಏನು ನಿಮ್ಮ ಟ್ರೀಟ್ಮೆಂಟು? ಆವಾಗ ಯಾರಿಗೆ? ಡೆಪಾಸಿಟರ್ಸ್ಗೆ ಸಾಲ ಕೇಳಕ್ಕೆ ಕುತ್ಕೊಳ್ಳೋ ಕೇಳವಲ್ಲಿ ಅವನ್ನ. ಓ ಬಂದಿರೋ ಸಾಲಕ್ಕೆ ಜೊತೆಗೆ ನಾವು 108 ಕೆಲಸ ಇದ್ದಾವೆ, ಇವನ್ ಕೆಲಸನೇ ಮಾಡ್ಕೊಂಡು ಕೂತಿರ್ತೀವಿ. ಕುತ್ಕೊಳ್ಳೋಕೆ ಕೇಳು ಅಂದ್ಬಿಟ್ಟು ಮಧ್ಯಾಹ್ನದವರೆಗೂ ಅವ್ನು ಕರೆಯೋಂಗೇ ಇಲ್ಲ. ಸಂಜೆ ಏನು ಬಂದು ಯಾವ ಸಾಲ ಯಾತಕ್ಕೆ ಬೇಕು ಕಟ್ಟಕ್ಕೆ ಹಿಂಗೆ. ನಿಜವಾಗಿ ನಿಮಗೆ ದುಡ್ಡು ಕೊಡಕ್ಕೆ ಬಂದಿರೋನು ಸಾಲಗಾರ, ನಿಮಗೆ ಸಂಬಳ ಕೊಡಕ್ಕೆ ಬಂದಿರೋನು ಸಾಲಗಾರ ರೀ. ನಿಮ್ಮ ನೀವು ಕಷ್ಟ ಡೆಪಾಸಿಟರು, ನಿಮ್ಮ ಹತ್ರ ಬಡ್ಡಿ ಹೊಡೆಯಕ್ಕೆ ಬಂದಿರೋನು ಡೆಪಾಸಿಟರು. ನೀವು ಸಂಬಳ ಕೊಡೋ ನಿಮಗೆ ಬಡ್ಡಿ ಕೊಡೋನು ಲೋನಿ, ಅವನಿಗೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಕೂತ್ಕೊಂಡಿರೋನು. ಈ ಆಟಿಟ್ಯೂಡನ್ನು ಆದಷ್ಟು ಹೋಗ್ಬೇಕಾಗತ್ತೆ. ಹಾಗಂತೇಳಿ ಡೆಪಾಸಿಟರ್ಸ್ಗೆ ನಾವು ಟ್ರೀಟ್ಮೆಂಟ್ ಅಂತಲ್ಲ. ಡೆಪಾಸಿಟರ್ಸ್ ನಮ್ಗೆ ಅನುಕೂಲ ಮಾಡಕ್ಕೆ ಬಂದಿದ್ದಾನೆ ಅಂತ ನಾವು ಅಂದ್ಕೊಳ್ಳೋದು. ಅವನೇನು ಅಂದರೆ ನಾನು ಇದಾಗತ್ತೆ ನಮ್ಮ ಕೋಆಪರೇಟಿವ್ ಸೊಸೈಟಿಲಿ ಇಟ್ಬಿಟ್ರೆ ಮೇಡಮ್ಗೆ ಏನಾದ್ರು ಇದ್ರು ಫೋನ್ ಮಾಡಿ ಹೇಳ್ತಾರೆ, ನನಗೆ ಸೇಫ್ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ದುಡ್ಡು ಇಟ್ಬಿಟ್ಟು ಬಡ್ಡಿ ತಗೊಂಡು ಹೋಗಿ ಬಂದಿರೋನು ಅವನು. ಅವನಿಗೆ ನಾವು ಜಾಸ್ತಿ ಸಾಲ ತಕ್ಕೊಂಡವನು ಬಡ್ಡಿ ಇದ್ದಾನೆ, ಬಡ್ಡಿ ಕೊಡ್ತಾನೆ. ಆ ಬಡ್ಡಿ ಜೀವನ ನಮ್ದೇನು ಸಂಬಳ ಯಾರು ಕೊಡ್ತಾರೆ ಈಗ? ಬಡ್ಡಿ ನಾವು ಆ ಬಡ್ಡಿಯಿಂದಲೇ ನಮ್ಮ ಜೀವನ. ಹೌದಲ್ಲ? ಕುರಾನ್ ಏನು ಹೇಳುತ್ತೆ? ಕುರಾನ್ನವ್ರು ಇದಾರ ಇಲ್ಲಿ? ಏನು ಹೇಳುತ್ತೆ ಕುರಾನ್? ಯಾರು ಇಲ್ವಾ? ಬಡ್ಡಿ ತಗೊಳಂಗಿಲ್ಲ ನೋಡಿ. ಟ್ಯಾಕ್ಸ್ ಇದಾವೆ ಅಲ್ಲಿ. ಅವರು ಅಲ್ಲಿ ಲೇವಾದೇವಿ ಎಲ್ಲ ಮಾಡಲ್ಲ ಸಾಮಾನ್ಯವಾಗಿ. ಕುರಾನ್ ಓದ್ದವರು ವ್ಯವಹಾರ. ಆದ್ರಿಂದ ಸಾಲ ಒಳ್ಳೆ ಟ್ರೀಟ್ ಮಾಡಿದ್ರೆ ಅವ್ರು ನೆನಪು ಮಾಡ್ಕೊಳ್ತಾರೆ. ಇಲ್ಲ ನಮ್ಮ ಮ್ಯಾನೇಜರ್ ಅವತ್ತು ಎಷ್ಟು ಭಾಳ ಒಳ್ಳೆಯವರು, ನಮ್ಗೆ ಇಮಿಡಿಯೇಟ್ ವಿವರ ಹೇಳಿದ್ರು, ಇದು ಮಾಡ್ತಾರೆ. ಈ ರೀತಿ ನೀವು ಸಾಲವನ್ನು ಕೊಡಬೇಕಾಗತ್ತೆ. ಜೊತೆಗೆ ಸಾಲ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಸಾಲ ಕೊಟ್ಟ ಕೂಡಲೇ ಥ್ಯಾಂಕ್ಸ್ ಲೆಟರ್ ಬರೀಬೇಕು ನೀವು. ಸಾಲ ನೀವು ನಮ್ಮ ಸಂಸ್ಥೆಯಲ್ಲಿ ಇಂಥ ತೆಗೆದುಕೊಂಡಿದ್ದೀರಿ, ನಿಮಗೆ
ಸಹಕರಿಸುವುದರ ಮೂಲಕ ನಮ್ಮ ಜೊತೆ ಸಹಕರಿಸಿದ್ದೀರಿ, ನಿಮಗೆ ಧನ್ಯವಾದಗಳು. ನೀವೇ ಥ್ಯಾಂಕ್ಸ್ ಹೇಳ್ಬೇಕಲ್ವ ಅವರು, ನಾವು ಅಂದ್ಕೊಳ್ಳೋದು ಹಾಗೆ ಇಲ್ಲ, ನಾವೇ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗಿ. ಅದು ವಾಟ್ಸಪ್ಪಲ್ಲಿ ಕಳಿಸಿ, ಇಮೇಲ್ ಕಳಿಸಿ, ಅಥವಾ ಪ್ರಿಂಟ್ ಮಾಡಿಕೊಂಡು ಹೆಸರು ಅಮೌಂಟು ಫಿಲಪ್ ಮಾಡಿ ಪೋಸ್ಟ್ ಮಾಡಿ, ಅದನ್ನು ಮಾಡಬೇಕು. ಆಗ ಅವನಿಗೆ ಅದೇ ಸೊಸೈಟಿಯವರು ಪರವಾಗಿಲ್ಲ ಕಣ್ರಿ, ಇಮಿಡಿಯೇಟ್ ಸಾಲನೂ ಕೊಟ್ಟರು, ಥ್ಯಾಂಕ್ಸು ಬರೆದಿದ್ದಾರೆ, ರಿಯಲಿ ಗ್ರೇಟ್. ಇಲ್ಲಪ್ಪ, ಆ ಮ್ಯಾನೇಜರ್ ಸಿಕ್ಕಿದಾಗ ಹೋಗಿ ಮಾತಾಡ್ಸ್ಕೊ ಬರ್ಬೇಕು, ಆ ಮ್ಯಾನೇಜರ್ಗೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳಿ ಬರ್ಬೇಕು. ನಾನು ಇಷ್ಟೆಲ್ಲ ಮಾಡಿದ್ದಾರೆ, ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ಹೇಗೆ ಅನ್ನೋ ಒಂದು ಫೀಲಿಂಗ್ಸ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಭಾವನೆ ಬರುತ್ತೆ. ಹಾಗಂತೇಳಿ ದುಡ್ಡು ಕೊಟ್ಟಿದ್ದಾರೆ ಎತ್ತಾಕಬೇಕು ಅನ್ನೋ ಒಂದು, ಅಥವಾ ಹೊಡ್ಕೊಂಡು ಹೋಗ್ಬೇಕು, ಕಟ್ಟದೆ ಆಚರಿಸ್ಬೇಕು ಅನ್ನೋ ಮನೋಭಾವ ಬರಲ್ಲ. ಅವ್ರಿಗೆ ಹಬ್ಬ ಹರಿದಿನ ಆದಾಗ ವಿಶ್ ಮಾಡೋದು, ಅವ್ರಿಗೆ ಬರ್ತ್ಡೇಯಲ್ಲಿ ವಿಶ್ ಮಾಡೋದು, ಮ್ಯಾರೇಜ್ ಆನಿವರ್ಸರಿಯಲ್ಲಿ ವಿಶ್ ಮಾಡೋದು, ಸಾಲಗಾರರಿಗೆ ಮತ್ತು ಡೆಪಾಸಿಟರ್ಸ್ ಇಬ್ಬರಿಗೂ ಇದನ್ನು ಸಾಲಗಾರರಿಗೆ ಇದು ಮಾಡಿದ್ದೇ ಆದರೆ ಟೈಮ್ಲಿ ನೀವು ಫಾಲೋ ಅಪ್. ಆಮೇಲೆ ಎಲ್ಲರೂ ಸಿಕ್ಕಿದ್ರೆ, ಯಾವುದೋ ಜಾತ್ರೆಯಲ್ಲೋ ಅಥವಾ ಇನ್ಯಾವುದೋ ಮಾರ್ಕೆಟಲ್ಲೋ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ, ಏನು ಗೌಡ್ರೆ ಚೆನ್ನಾಗಿದ್ದೀರಾ, ನಮ್ಮ ಹತ್ರ ಸಾಲ ತಗೊಂಡಿರಲ್ಲ, ಏನು ಮಾಡ್ತಾ ಇದ್ದೀರಪ್ಪ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಲ್ವಾ, ಏನು ತೊಂದರೆ ಇಲ್ಲ ಅಲ್ವಾ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆಯಲ್ವಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಅಂತ ಅಷ್ಟೇ ಮಾತಾಡಿಸ್ಬೇಕು. ಆಗ ಅವನಿಗೊಂದು ಹಾಗೆ ಗೌಡ್ರೆ ಇನ್ನೊಂದು 15 ದಿನ ನಿಮ್ಮ ಕಂತಿನ ಬರ್ತಾ ಇದೆ ನೋಡಿ ಅಂತ ಹೇಳ್ಬಿಡ. ಅಲ್ಲಿಗೆ ಅವನ್ನ ಚೆನ್ನಾಗಿ ವಿಚಾರಿಸಬೇಕು. ಒಂದು ಅಂತಂದ್ರೆ ಆಗ ಅವನಿಗಂತ ಮ್ಯಾನೇಜರ್ ನೆನಪು ಮಾಡ್ತಾ ಇದ್ದಾರಪ್ಪ. ಅಲ್ಲಿಗೆ ಅವನು ಏನು ಮಾಡ್ತಾನೆ ಅಂದರೆ, ಮುಂದಿನ ಕಂತು ಕಟ್ಟಿದ್ರೆ ಆಯ್ತು ಅಂತ ಅಂದ್ಕೊಂಡಿರ್ತಾನೆ. ಯಾವಾಗ ನೀವು ಮದುವೆ ಮನೆಯಲ್ಲೂ ಸಿಕ್ಕಿದಾಗೂ ಮಾತಾಡಿಸಿದ್ರಿ ಅಂದರೆ, ಮತ್ತು ಇದನ್ನ ನೆನಪು ಮಾಡಿದ್ರಿ ಅಂದರೆ ಅವ್ರಿಗೆ ರೀಕಾಲ್ ಆಗ್ತಾ ಹೋಗುತ್ತೆ. ಆಗ ಹೋಗಿ ಹೆಂಡತಿಗೆ ಹೇಳ್ತಾರೆ, ಅಂದರು ಏನು ಹಾಳು ಮಾಡಿ ಅಡ್ಜಸ್ಟ್ ಮಾಡೋಣ ಅಡ್ಜಸ್ಟ್ ಅಂತ ಎಲ್ಲ ಸೈಕಲ್ ಎಫೆಕ್ಟ್ ಆಗ್ತವೆ. ಇದನ್ನ ಪರ್ಸುಯೇಷನ್ ಅದು ಇಂಥವುಗಳನ್ನ ಮಾಡ್ತಾ ಬಂದ್ರೆ ರಿಕವರಿ ಆಗುತ್ತೆ. ಕೆಲವು ಮಾಡಿದ್ರೆ ಎಲ್ಲ ಬಾಂಡಿ ಬೆದ್ಬಿಟ್ಟಿರ್ತಾರೆ. ನೀವು ಏನಾದರೂ ಹೇಳಿ, ನಾನು ಸಾಲ ಕಟ್ಟೋದವಾಗಲೇ ಕಟ್ಟೋದು ಅಥವಾ ಕಟ್ಟಲ್ಲ, ಅದಕ್ಕೆ ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಕರಿತೀವಿ. ಸುಸ್ತ ಎಲ್ಲ ಆಯ್ತು, ಪರ್ಸುಯೇಷನ್ ಎಲ್ಲ ಮಾಡಿದ್ರೆ ಆದರೂ ರಿಕವರಿ ಆಗಲಿಲ್ಲ. ಆದರೆ ವಿಲ್ಫುಲ್ ಡಿಫಾಲ್ಟರ್ ಅವನು ಅಂಥವನಿಗೆ ಏನು ಮಾಡಬೇಕಾಗುತ್ತೆ, ದಂಡ ಎಲ್ಲ ಕೊನೆಗೆ ನೀವು ಅಸ್ತ್ರಕ್ಕೆ ಬಳಸಬೇಕಾಗತ್ತೆ. ಕೋಎರ್ಸಿವ್ ಮೆಥಡ್ ರಿಕವರಿ ಅಂದರೆ ಕಾನೂನು ಕ್ರಮಗಳ ಮೂಲಕ ರಿಕವರಿ. ನಮ್ಮ ಟಾಪಿಕ್ ನಿಜವಾಗಿ ಸರ್ ಇಷ್ಟೊಂದು ರಿಯಲ್ ಗೌಂಡ್ ತಯಾರಾದ್ದು ಈಗ ನನ್ನ ಟಾಪಿಕ್. ಮತ್ತೆ ನೀವು ಬಿಟ್ಟು ಮುಗಿತಲ್ಲ. ಈಗ ಕೋಎರ್ಸಿವ್ ಮೆಥಡ್ ರಿಕವರಿಯಲ್ಲಿ ನಿಮ್ಮ ಕೆಲಸ ಏನು, ಹೇಗೆ ನೀವು ಅದನ್ನು ಅಪ್ಲೈ ಮಾಡಬೇಕು ಅಂತ ಮಾತಾಡ್ಬೋದು. ಎಷ್ಟು ನಿಮಗೆ ಟೈಮ್ ಎಷ್ಟು? 4 ಗಂಟೆ ಅಲ್ಲ ನಿಮಗೆ ಯಾವಾಗ 30 4 ಮುಗೀತಾ? ರಿಯಲ್ ಟಾಪಿಕ್ಕಿಗೆ ಬಂದು ಹೋಗಿದೆ. ಸೊ ಈಗ ನೆಕ್ಸ್ಟ್ ಸೆಷನ್ ಯಾರ್ದು? ಬನ್ನಿ ಸರಿ ಸರ್. ಸರ್ ಹಾಗಾದ್ರೆ ಈಗ 4 ಗಂಟೆಗೆ ನಿಮಿಷ ಇದೆ. 4 ಗಂಟೆಗೆ ಇದು ಮಾಡಿ ತೊಂದರೆ ಇಲ್ಲ. ಇನ್ನು 10 ನಿಮಿಷ ಇದೆ, ಆಗ್ಬೋದಾ? 10 ನಿಮಿಷ ಇದೆಯಲ್ಲ. ಈಗ ಎಷ್ಟಾಗಿದೆ ಟೈಮು? 4ಕ್ಕೆ 10 ನಿಮಿಷ ಇದೆ. ಅದು 5-10 ನಿಮಿಷ ಮಾಡ್ಬೋದಲ್ಲ?
ಈಗ ಆಕ್ಟ್ ಮತ್ತು ರೂಲ್ಸ್ ಅನ್ನ ನೀವು ಓದ್ಕೊಳ್ಬೇಕು. ರೂಲ್ಸ್ ಅಲ್ಲಿ ಅವಾರ್ಡ್ ತಕ್ಕೊಳ್ಬೇಕಾಗತ್ತೆ. ಫಸ್ಟು ಯಾರು ಸುಸ್ತಿದಾದ ಮೇಲೆ ಕೇಸ್ ಹಾಕ್ಬೇಕು. ಯಾವ ಸೆಕ್ಷನ್ ಅಡಿಯಲ್ಲಿ ಆಗ್ತೀರಿ ಅಂದ್ರೆ 39 ಕರ್ನಾಟಕ ಸೆಕ್ಷನ್ 39 ಅಂದ್ರೆ ಜೂಡಿಕ್ಷನಲ್ ರಿಜಿಸ್ಟ್ರಾರ್ ಮುಂದೆ ಕೇಸ್ ಹಾಕಬೇಕು. ಅಲ್ಲಿ ಹಿಯರಿಂಗ್ ಆಗತ್ತೆ. ಅದರಲ್ಲಿ ಅವಾರ್ಡ್ ಅಂತ ಪಾಸ್ ಮಾಡ್ತಾರೆ, ಆದೇಶ ಅಂತ ಕೊಡ್ತಾರೆ. ಆದೇಶದಲ್ಲಿ ಏನಾಗಿರುತ್ತೆ ಅಂದರೆ ವಾದಿ ಅಂದರೆ ನಿಮ್ಮ ಸೊಸೈಟಿಯವರು, ವಾದಿ ಸಂಘಕ್ಕೆ ಪ್ರತಿವಾದಿ ಇರ್ತಾರೆ ಇಷ್ಟು ಮೊತ್ತವನ್ನು ಬಡ್ಡಿ ಸಮೇತ ಮರುಪಾವತಿ ಆದೇಶಿಸಲಾಗಿದೆ. ಒಂದು ವೇಳೆ ಈ ಮರುಪಾವತಿ ಮಾಡಿದ್ದಲ್ಲಿ ಪ್ರತಿವಾದಿಗಳಿಗೆ ಸೇರಿದ ಗಳನ್ನು ಹರಾಜು ಮಾಡಿಕೊಂಡು ವಸೂಲಿ ಮಾಡಿಕೊಳ್ಳಲು ವಾದಿಗೆ ಅಧಿಕಾರ ಇರತಕ್ಕದ್ದು ಅಂತಿರುತ್ತೆ. ಪಾರ್ಟಿಯಲ್ಲಿ 6 ವರ್ಷದೊಳಗಡೆ 6 ವರ್ಷ ಇಲ್ಲ ಅಂದ್ರೆ ಅದು ಹೋಗುತ್ತೆ. ಅದೇ ಎಲೆಕ್ಷನ್ ಮ್ಯಾಟರ್ ಆದರೆ 1 ತಿಂಗಳೊಳಗೆ ಆಗಬೇಕು. ನಿಮ್ಮ ಎಂಪ್ಲಾಯೀಸ್ ಮ್ಯಾಟರ್ ಆದರೆ 1 ವರ್ಷದೊಳಗೆ ಆಗ್ಬೇಕು. ಅದೇ ಹಾಕಿದ್ಮೇಲೆ 41ನೇ ಸೆಕ್ಷನಲ್ಲಿ 39 ಕೇಸ್ ಹಾಕ್ತೀರಿ. ಪಾರ್ಟಿಯಲ್ಲಿ ಲಿಮಿಟೇಷನ್ ಇದೆ. 41ನಲ್ಲಿ ಆದೇಶ ಜಡ್ಜ್ಮೆಂಟ್ ಅಂತ ಕೊಡ್ತಾರೆ. 40ರಲ್ಲಿ ಜಡ್ಜ್ಮೆಂಟ್ ಕೊಟ್ಟ ಅದನ್ನು ನೀವು 43ನೇ ಸೆಕ್ಷನ್ EP ಅಂತ ಫೈಲ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಅಮಲ್ ಕನ್ನಡದಲ್ಲಿ ಕರೀತಾರೆ. ಪಿಟಿಷನ್ EP ಅಂತೀವಿ ನಾವು. ಎಕ್ಸಿಕ್ಯೂಟ್ ಮಾಡೋದು ಅಂದ್ರೆ ಜಾರಿಗೆ ತರೋದು. ಜಾರಿಗೆ ತರಬೇಕಾದ್ರೆ ನಮೂನೆ 3ರಲ್ಲಿ ಇನ್ಫಾರ್ಮೇಶನ್ ಎಲ್ಲ ಫಿಲಪ್ ಮಾಡಿ ನೀವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಗೆ ಕೊಡಬೇಕು. ನಮೂನೆ 3ರಲ್ಲಿ ಅಂದ್ರೆ ನಿಮ್ಮ ಇರೋದು ನಮೂನೆ 3ರಲ್ಲಿ ನೀವು ಯಾರು ಡಿಗ್ರಿ ಹೋಲ್ಡರ್, ಯಾರು ಡಿಗ್ರಿ ಹೋಲ್ಡರು ಅಂದ್ರೆ ನೀವು ಡಿಗ್ರಿ ಹೋಲ್ಡರ್ ಆದವರು ಅದನ್ನು ಸಿಗ್ನೇಚರ್ ಮಾಡಿ ಆ ಫಾರ್ಮಲ್ಲಿ ಫಿಲಪ್ ಮಾಡಿ ಫಾರಂ ನಂಬರ್ 3ಯಲ್ಲಿ ನೀವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೊಟ್ಟರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಫಾರಂ ಒಂದು ವಾರೆಂಟ್ ಅಂತ ಕರೀತಾರೆ, ಅಗಾದೆ ನೋಟಿಸು ಅಂತ ಇರುತ್ತೆ. ಆ ನೋಟಿಸ್ ನಂಬರ್ 4ರಲ್ಲಿ ಸೈನ್ ಮಾಡಿ ಕೊಡ್ತಾರೆ. ಆ ನೋಟಿಸನ್ನು ಜಾರಿ ಮಾಡೋರು ನೀವು. ಅಂದ್ರೆ ಮಾರಾಟಾಧಿಕಾರಿ ನಿಮ್ಮಲ್ಲಿ ಮಾರಾಟಾಧಿಕಾರಿಗಳನ್ನ ನೇಮಿಸಿರ್ತೀರಿ. ಮಾರಾಟಾಧಿಕಾರಿ ಬರ್ತಾರೆ. ನಿಮ್ಮಲ್ಲಿ ಕೆಲವರು ಮಾರಾಟಾಧಿಕಾರಿಯಾಗಿ ಅಪಾಯಿಂಟ್ ಆಗಿದ್ದೀರಿ ಅನ್ಸುತ್ತೆ. ಇದಕ್ಕೆ ಸೆಕ್ಷನ್ 2G ಯಲ್ಲಿ ಮಾರಾಟಾಧಿಕಾರಿ ಅಂದ್ರೆ ಯಾರು, ಅವ್ರಿಗೇನು ಅಧಿಕಾರ ಇದೆ ಅಂತ ಹೇಳುತ್ತೆ. ಸೆಕ್ಷನ್ 2F ನಲ್ಲಿ ರಿಕವರಿ ಆಫೀಸರ್ ಅವರು F ನಲ್ಲಿ ರಿಕವರಿ ಆಫೀಸರ್. ನೀವು ಸೆಕ್ಷನ್ 2G ನಲ್ಲಿ ಸೇಲ್ ಆಫೀಸರ್. ಸೊ ಸೇಲ್ ನೇರವಾಗಿ ಕೊಡೋದು ಸೆಕ್ಷನ್ ಅಲ್ಲೇ ಇದೆ. ನೇರವಾಗಿ ಕೊಡಬೇಕು ಅವ್ರಿಗೆ. ಯಾರು ಪಾರ್ಟಿಗೆ ತಗೊಂಡಿರ್ತಾನ ಕೊಡ್ಲಿ ಅಂತ ಅವನು ಹಿಂದೆ ಇದ್ದ 2ನೇ ಪಾಯಿಂಟು ಹೇಗೆ ಕೊಡಬೇಕು, ಆ ಮನೆಯಲ್ಲಿ ಯಾರು ಹಿರಿಯರಿದ್ರೆ ಅಂದ್ರೆ 18 ವ್ಯಕ್ತಿ ಇದ್ರೆ ಅವನಿಗೆ ನೀವು ಮಾಡಬೇಕು. ಅನ್ಸೌಂಡ್ ಮೈಂಡ್ ಇರಬಾರ್ದು ಅಷ್ಟೇ, ಅಂದ್ರೆ ಹುಚ್ಚನಾಗಿರಬಾರ್ದು ಅಂತ ಇದೆ. ಕರೆಕ್ಟ್ ಇರೋನು ಮನೆಯವರು ಕೊಡಬೇಕು. ಮನೆಯವರು ಕೊಡಲ್ಲ ಆ ಸಾಲಗಾರ 3 ರಿಜಿಸ್ಟರ್ ಪೋಸ್ಟ್ ಕಳಿಸ್ಬೇಕು. ಅಕ್ನಾಲಜ್ಮೆಂಟ್ ಡ್ಯೂ ಕಳಿಸಿದ ಮೇಲೆ ಪೋಸ್ಟ್ ಮಾಸ್ಟರ್ಗೆ ಇವನು ಅಡ್ಜಸ್ಟ್ ಮಾಡಿರ್ತಾನೆ. ನೋಡಿ ಒಂದು ನೋಟಿಸ್ ಬರ್ತೇವೆ ಒಂದು ವಾರದಿಂದ, ನೋಟಿಸ್ ಅಡ್ರೆಸ್ ಇಲ್ಲ ಅಂತ ಬರೀರಿ, ಡೋರ್ ಲಾಕ್ ಅಂತ ಬರೀರಿ, ಅಡ್ರೆಸ್ ಲೆಫ್ಟ್ ಅಡ್ರೆಸ್ ಅಂತ ಬರೀರಿ ಎಲ್ಲ ಹೇಳಿರ್ತಾನೆ. ಅಡ್ರೆಸ್ ಲೆಫ್ಟ್ ಅಂತ ಬರೆದಿರ್ತಾನೆ. ಆ ಜಾರಿ ಆಗಲಿಲ್ಲ. ಅದಕ್ಕೆ ಏನು ಮಾಡಬೇಕಾಗತ್ತೆ, ನೀವು ಲಾಸ್ಟ್ಗೆ ಆಕ್ಟ್ ಪ್ರಕಾರ ಅವರ ಲಾಸ್ಟ್ ನೋನ್ ಅಡ್ರೆಸ್ ಎಸ್ ಪರ್ ರೆಕಾರ್ಡ್ ಅಲ್ಲಿ ಹೋಗಿ ಆ ನೋಟಿಸನ್ನು ಅಂಟಿಸಿ ಮಹಾಜರ್ ಮಾಡಿ ಸಿಗ್ನೇಚರ್ ತಗೊಂಡು ಅದು ಜಾರಿ ಆಯಿತು. ಸಾಕ್ಷಿ ಯಾರು ಹಾಕಲ್ಲ. ಹಾಗೇನು ಮಾಡ್ತಾರೆ,
ಆಗೇನು ಮಾಡ್ತೀರಿ ಅಂದರೆ ಅಲ್ಲಿ ಯಾವುದಾದ್ರೂ ಗೌರ್ಮೆಂಟು ಇದು ಅಂಗನವಾಡಿ ಸ್ಕೂಲು ಇಂಥವ್ರು ಯಾರಾದ್ರೂ ಸರ್ಕಾರದ ಇವರಿದ್ರೆ ಅವ್ರ ಮಾಡಿಸ್ಬೋದು. ಅವರು ಯಾರು ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ರಿಕ್ವೆಸ್ಟ್ ಕೊಟ್ಟು ಇಬ್ಬರು ಪೊಲೀಸರನ್ನ ಕರ್ಕೊಂಡು ಅವರು ಬಾಟಾ ಕೊಡಬೇಕಾಗತ್ತೆ. ನೀವು ಅಫಿಷಿಯಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವರು ಸಿಗ್ನೇಚರ್ ಮಾಡಿಸಿ ಪಂಚನಾಮೆ ಆಗಾದಾಗ ಅದು ಜಾರಿ ಆಯಿತು. ಇನ್ನು ಸೆಕೆಂಡರಿ ಸರ್ವಿಸ್ ಕೊಡ ಅದು ಸೆಕೆಂಡರಿ ಸರ್ವಿಸ್ ಅಂತಲೂ ಕರೀತಾರೆ. ಆದರೆ ಈ ಥರ ಸರ್ವಿಸನ್ನು ನೀವು ಜಾರಿ ಫಾರಂ ನಂಬರ್ 4 ಜಾರಿ ಮಾಡಿದ ಮೇಲೆ ತಕ್ಷಣ ನೀವು ಮಾಡಬೇಕು, ಜಪ್ತಿ ಮಾಡಬೇಕು. ಜ್ಯೂಸ್ ಅಲ್ಲಿ ಏನಿದೆ ವಾಷಿಂಗ್ ಮಿಷಿನ್ನು ಏನೇನಿದೆ ಎಲ್ಲ ವಾಷಿಂಗ್ ಮಿಷಿನ್ ಅಂತ ಬರೆಯಂಗಿಲ್ಲ. ಫಾರಂ ನಂಬರ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಅಂದರೆ ಯಾವ ಮಾಡಲ್ಲು, ಅದ್ರ ನಂಬರ್ ಏನು, ಅದನ್ನೆಲ್ಲ ಬರೀಬೇಕಾಗತ್ತೆ. ಇದಕ್ಕೆ ದೊಡ್ಡ ಕಥೆನೇ ಇದ್ದಾವೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಟೈಮ್ ಅಂದರೆ ಬರೀ ಎತ್ತು ಅಂದ್ರೆ ನಾನು ಮಂಗಳೂರಿಗೆ ಬಂಟ್ವಾಳ ತಾಲೂಕಲ್ಲಿ ಜಪ್ತಿ ಅದು ARCS ನಾನು ಜಡ್ಜ್ಮೆಂಟ್ ಹ್ಯಾಂಡ್ ಓವರ್ ದಿ ಚಾರ್ಜ್ ಟು ದಿ ಪಿಟಿಷನರ್ ಆಸ್ ಪರ್ ಅನೆಕ್ಸರ್ಸ್ ಅಂತ ಮಾಡಿ ಏನೇನಿದೆ ಅಂತ ಒಂದು ಹಿತ್ತಾಳೆಯ ಕುಪ್ಪರಿಗೆ, ಒಂದು ಹಿತ್ತಾಳೆಯ ಚೆಂಬು, ಅವೆಲ್ಲ ಇದಾವೆ. ಆಕ್ಚುಲಿ ಇದಾವೆ, ಅವೆಲ್ಲ ಸಿಕ್ಕು. ಆಮೇಲೆ ಒಂದು ಏನೋ ಅರಿವಾಣ ಅಂದ್ರೆ ದೊಡ್ಡ ಜೊತೆಗೆ ಒಂದು ಜೊತೆ ಕಪ್ಪು ಮತ್ತು ಬಿಳುಪು ಬಣ್ಣದ ಎತ್ತುಗಳು ಅಂತ ಬರೆದಿದ್ರು. ಎಲ್ಲಿಂದ ಎತ್ತು 73ನೇ ಇಸ್ವಿ ಇದು ಮಾಡಿರೋದು. 99 ಹಾಗಾದ್ರೆ ಯಾವ ಎಲ್ಲಿ ಎತ್ತಿಲ್ಲಿ ತರಬೇಕು. ಕೊನೆಗೆ ಅದು ಕಂಟೆಂಟ್ ಆಗೋಯ್ತು ಸುಪ್ರೀಂ ಇದರಲ್ಲಿ ಹೈಕೋರ್ಟ್ಲಿ. ಅಂದ್ರೆ ನನಗೆ ಕೊಡಲಿಲ್ಲ ಅಂತ ನಾನು ಆ ಗೌರ್ನರ್ ರಿಕ್ವೆಸ್ಟ್ ಮಾಡೋದು ಕೇಳಿದೆ. ನನಗೆ ಅವುಗಳೆಲ್ಲವೂ ನನಗೆ ಗೊತ್ತಿಲ್ಲ, ನೀವು ಕಾಯ್ದೆಯಂತೆ ಕಾನೂನು ಕ್ರಮ ಕೈಗೊಳ್ಳಿ, ಕೋರ್ಟಿನ ಆದೇಶದಂತೆ ನೀವು ನನಗೆ ಎಲ್ಲ ವಸ್ತುಗಳನ್ನು ಕೊಡತಕ್ಕದ್ದು ಅಂದ್ಬಿಟ್ರು. ಓ ಇದೇನು ಇದು. ಮತ್ತೆ ಹೈಕೋರ್ಟ್ ಅವನೇನೋ ತಲೆ ಕೆಟ್ಟು ಪುಟ್ ಇನ್ ಬಿಹೈಂಡ್ ಬಾರ್ ಅಂತ ಒಂದು ಸೆಂಟೆನ್ಸ್ ಬರೆದ್ರೆ ಮುಗಿತಲ್ಲ ನನ್ನ ಕತೆ, ನಾವು ಒಳಗೋಗ್ಬಿಡ್ತೀನಿ. ಆಮೇಲೆ ಅದಕ್ಕೆ ಹೋಗಿ ಹಿಂಗೆ ಬಿದ್ದು ನಾವು ಮಾತಾಡಂಗಿಲ್ಲ, ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಮೂಲಕ ಮಾತಾಡಿಸ್ಬೇಕು. ಆಮೇಲೆ ಕೊನೆಗೆ ಎಕ್ಸಾಮ್ಷನ್ ಕೊಟ್ಟು ಉಳಿದವೆಲ್ಲ ಕೊಟ್ಟು ಎತ್ತಂತೂ ಕೊಡಲಿಲ್ಲ. ಆಯ್ತು ಹಿಂಗೆ ಅದು ಬರೆದು ಅದನ್ನು ಹರಾಜು ಹಾಕಿ ಅದಕ್ಕೆ ಬೇಕು ಡಂಗೂರ ಸಾರಿಸ್ಬೇಕು ಅಂತಿದೆ. ಆದ್ರೆ ಹಿಂದಿನ ದಿನ ಮುಂಚೆ 2 ದಿನ ಹರಾಜು ದಿನ ಅಂತ ಎಲ್ಲ ಹಾಕ್ಬಿಡ್ಬೇಕು. ನಂಬರ್ 6 ಇಂಥವ್ರಿಗೆ ಹರಾಜು ಹಾಕಿ ಮೊಬೈಲ್ಸ್ ಅಂತ ಕೊಟ್ಟಕ್ಕಾಗತ್ತೆ, ಅದು ನೀವು ಮಾಡ್ಬೇಕಾಗತ್ತೆ. ಇನ್ನು ಅದಾದ್ಮೇಲೆ ಇಮ್ಮೊಬೈಲ್ಸ್ ಏನಾದ್ರು ಮಾಡೋದಾದ್ರೆ ಫಾರಂ ನಂಬರ್ 7 ನೋಟಿಸ್ ಕೊಟ್ಟು ಸಂಬಂಧಪಟ್ಟವ್ರಿಗೆ 30 ದಿನ ಟೈಮ್ ಕೊಡಬೇಕು. 30 ದಿನ ಟೈಮ್ ಆದಮೇಲೆ ಹರಾಜು ಹಾಕ್ಬೇಕಾಗತ್ತೆ. ಹರಾಜು ಹಾಕುವಾಗಲೂ ಕೂಡ ನೀವು ಯಾವ ಡೇಟು, ಯಾವ ಟೈಮು, ಎಲ್ಲ ಹರಾಜು, ಎಲ್ಲೆಲ್ಲೋ ಹರಾಜಾಗಿಲ್ಲ, ಆ ವಸ್ತು ಎಲ್ಲಿದೆ ಅಲ್ಲೇ ಹರಾಜು ಹಾಕ್ಬೇಕು ಅಂತ ಆಗಿದೆ. ಅಂದರೆ ಸೊಸೈಟಿಯಲ್ಲಿ ಹರಾಜು ಹಾಕುವಂಗಿಲ್ಲ. ನಾನು ಕುಂದಾಪುರ ARCS ಇದ್ದಾಗ ಬ್ಯಾಂಕಲ್ಲಿ ಹರಾಜು ಹಾಕ್ಬಿಟ್ಟಿದ್ದೆ. ನಂದೇ ಕೋರ್ಟ್ ಕೇಸ್ ಹೋಗಿ ನಾನು ಮಾಡಿರೋದು ತಪ್ಪು ಅಂತ ಆಯ್ತು ಹೈಕೋರ್ಟಲ್ಲಿ. ಏನಂತಂದ್ರೆ ಇಲ್ಲ ನೀವು ಜಮೀನು ಹರಾಜು. ಸೊ ಆಮೇಲೆ ಮತ್ತೆ ಅದರ ಹರಾಜು ಕ್ಯಾನ್ಸಲ್ ಆಯಿತು, ಪುನಃ ಇನ್ನೊಂದ್ಸಲ ಹರಾಜು ಮಾಡಬೇಕು. ಸೊ ಎಲ್ಲ ನಾವು ಅವಾಗ 25 ವರ್ಷದ ಹಿಂದೆ ನಾನೊಂದು ಪುಸ್ತಕಗಳ ಕೈಪಿಡಿ ಆ್ಯಂಡ್ ಬುಕ್ ಆಫ್ ಸೇಲ್ ಆಫೀಸರ್ ಅಂತ ಕನ್ನಡದಲ್ಲಿದೆ ಅದು. ಅದರಲ್ಲಿ ಇವೆಲ್ಲ ಡಿಟೇಲ್ ಆಗಿ ನಂದೇ ಕೇಸ್ ಹಾಕಿದ್ದೀನಿ, ಹೈಕೋರ್ಟ್ ಜಡ್ಜ್ಮೆಂಟ್ಗಳು ಹಾಕಿದ್ದೀನಿ, ತುಂಬ ಡಿಟೇಲ್ ಆಗಿ ಬರೆದಿದ್ದೀನಿ ಹೆಂಗೆ ರಿಕವರಿ ಆಗಬೇಕು ಅಂತ. ಬಟ್ ಅದು ಸಂಬಂಧಪಟ್ಟ ರೆಗ್ಯುಲರ್ ಆಕ್ಟಿಗೆ ಸಂಬಂಧಪಟ್ಟಾಗಿದೆ. ನಿಮ್ಮ ಆಕ್ಟಿಗೆ ಸಂಬಂಧಪಟ್ಟ ಸ್ಲೈಡ್ ಮಾಡಿಫಿಕೇಶನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ಅದನ್ನು ಒಂದು ಬುಕ್ ಮಾಡ್ತೀನಿ, ಅದರಲ್ಲಿ ಹೆಚ್ಚೇನು ಮಾಡೋದಿಲ್ಲ, ಸೆಕ್ಷನ್ಗಳು ಸ್ವಲ್ಪ ಸ್ಲೈಟ್ ಫಾರಂ ಮಾಡ್ತೀನಿ. ಸೊ ಅಲ್ಲಿ ಆಸ್ತಿಗಳನ್ನು 30 8 and 9 ಕೊಟ್ಟು ಹರಾಜು ಹಾಕಬೇಕು. ನಂಬರ್ 10 ರಿಜಿಸ್ಟರ್ ಮಾಡಿ ಅಂದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವ್ರಿಗೆ
ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂಗಿಂತ ಜಾಸ್ತಿ ಕಮ್ಮಿಗೆ ಸೇಲ್ ಮಾಡ್ತಾರೆ. ಅಕಸ್ಮಾತ್ ಸಾಲಕ್ಕಿಂತ ಆಸ್ತಿಯಲ್ಲಿ ಜಾಸ್ತಿ ದುಡ್ಡು ಬಂದರೆ ಹೆಚ್ಚುವರಿ ದುಡ್ಡನ್ನು ಅವ್ನಿಗೆ ವಾಪಸ್ ಕೊಡಬೇಕಾಗತ್ತೆ. ಕಾನೂನು ಓದದ್ದೇ ಆದರೆ ಕರು ಇಂಥವೇನಾದ್ರು ಹಸು ಏನಾದ್ರು ಹೋದ್ರು ಹಸುನ ಮೇಯಿಸಿ ಸಮಸ್ಯೆ ಇಲ್ಲ. ಇರೋದು ಕಾನೂನಲ್ಲಿ ಹಂಗೆ ಇದೆ. ಅದಕ್ಕೆ ಹುಲ್ಲು ನೀರು ಹಾಕ್ಬೇಕು, ಅದಕ್ಕೆ ಇಡಬೇಕು. ಆದ್ರಿಂದ ಹಾಲು ಕರೆದ್ರೆ ಹಾಲು ಕರ್ಕೋದು ಮತ್ತು ಲೆಕ್ಕ ಇಡಬೇಕು. ಜಮಾ ಖರ್ಚು ಮಾಡುವಾಗ ನಿಮಗೆ ಕೊಡಬೇಕು, ಹಂಗೆಲ್ಲ ಇದೆ. ಸೊ ಇವು ಈ ಮೂವತ್ಸ್ಗೆ ಸಂಬಂಧಪಟ್ಟಾಗೆ ನೀವು ಅವನಿಗೆ ಎಷ್ಟು ಸಂಬಳ ಸಾಲ ಕೊಡ್ತೀರಿ, ಅವನಿಗೆ ಟೇಕ್ ಹೋಮ್ ಸ್ಯಾಲರಿ ಎಷ್ಟು 50%. ಆದರೆ 50% ಇಲ್ಲ. CPC ಸೆಕ್ಷನ್ 60 ಅದು 50% ಆ್ಯಕ್ಚುಲಿ ಮೊದಲು 1,000 ಬಿಡಬೇಕು. ಅದಾದಮೇಲೆ ಸ್ಟ್ಯಾಚ್ಯುಟರಿಯಲ್ಲಿ ಏನು ಡಿರೆಕ್ಷನ್ನು LIC GPF ಏನೇನಿದ್ದಾವೆ ಅವೆಲ್ಲ ಲೆಸ್ ಮಾಡಬೇಕು. ಉಳಿದ ಅಮೌಂಟಲ್ಲಿ 1/3 ಬಿಡಬೇಕು, ಉಳಿದನ್ನು ಅಟ್ಯಾಚ್ ಮಾಡಬೇಕು ಅಂತಿದೆ. ಸಾಮಾನ್ಯವಾಗಿ 45 to 50 ರೇಂಜ್ ಬರುತ್ತೆ. ಜನರಲ್ ಆಗಿ 50% ಟೇಕ್ ಹೋಮ್ ಸ್ಯಾಲರಿ, 50% ಸಾಲ ಕೊಡಬೇಕು. ನೀವು ಇನ್ನೆಷ್ಟು ವರ್ಷ ಒಂದು ಸರ್ವಿಸ್ ಇದೆ ಅಷ್ಟಕ್ಕೆ ಡಿಡಕ್ಟ್ ಮಾಡಿದ್ರೆ ಸರ್ವಿಸ್ ಅಂತ ನೋಡಿ ನೀವು ಕಂತು ಫಿಕ್ಸ್ ಮಾಡಬೇಕು. ಅಷ್ಟು ಕಂತು ಫಿಕ್ಸ್ ಮಾಡಿದ್ರೆ 50% ನೋಡಬೇಕು. ಇದೆಲ್ಲ ನೋಡಿ ನೀವು ಸ್ಯಾಲರಿ ಲೋನ್ ಕೊಡಬೇಕಾಗತ್ತೆ. ಜ್ಯುವೆಲ್ ಲೋನು ಅಷ್ಟೇ, ಅಪ್ರೈಸ್ ಕರೆಕ್ಟಾಗಿ ನೋಡಿಕೊಂಡು, ಅಪ್ರೈಸರ್ದು ಇದೆ. ಎಲ್ಲ ದೊಡ್ಡ ದೊಡ್ಡ ಬಳೆನೇ ಹಾಕಿ ಮೇಲೆ ಉಜ್ಜಿದ್ರೆ ಚಿನ್ನ, ಒಳಗಡೆ ಮಾತ್ರ ಮಾಡಿ ಎಲ್ಲ ನಾವೆಲ್ಲ ಅನುಭವಿಸ್ಬಿಟ್ಟಿದ್ವಿ. ಅದೆಲ್ಲ ಅವ್ರು ಬಿಡಿಸ್ಕೊಂಡು ಹೋಗಲೇ ಇಲ್ಲ. ದುಬೈನಿಂದ ಬಂದು ಇದಾದರೂ ದುಬೈನಲ್ಲಿ ಇಟ್ಟಿದ್ರು, ಬಂದು ಬಿಡಿಸ್ಕೊಂಡು ಹೋಗಲಿಲ್ಲ. ಡೌಟ್ ಬಂದು ನೋಡಿದಾಗ ಕಟ್ ಮಾಡಿದಾಗಲೇ ಗೊತ್ತಾಯ್ತು ಒಳಗಡೆ ಚಿನ್ನಿಲ್ಲ, ಅರಗಿದೆ ಅಂತ. ಸೊ ಅದು ನೀವು ಅಪ್ರೈಸ್ ಟ್ರೈನಿಂಗ್ ತಗೊಳ್ಬೇಕಾಗತ್ತೆ. 2 ದಿನ ಟ್ರೈನಿಂಗು, ಅದು ಹೆಂಗೆ ಆಸಿಡ್ ಹಾಕೋದು ಚೆಕ್ ಮಾಡೋದು ಅಂತ. ಈಗೆಲ್ಲ ಮೆಷಿನ್ ಇದ್ದಾವೆ, ಲಿಟ್ಲ್ ಬಿಟ್ ಕಾಸ್ಟ್ಲಿ, ಆದರೂ ಪರವಾಗಿಲ್ಲ. ನೀವು ಜ್ಯುವೆಲ್ ಲೋನ್ ಕೊಡಬೇಕಾದ್ರೆ ಮೆಷಿನ್ ತಗೊಂಡ್ರೆ ಬೆಟರ್. ಸೊ ಅದನ್ನು ನೋಡಿ ನೀವು ಅದರಲ್ಲಿ ಈಗ 60 to 70%ಗಿಂತ ಜಾಸ್ತಿ ಕೊಡೋದು ಸರಿಯಲ್ಲ. ಸೇಫ್ಟಿ ಇದರಲ್ಲಿ 80%ವರೆಗೂ ಕೊಡಬಹುದು, ಬಟ್ ಸೇಫ್ಟಿ ಜೋತೆ ಮಾಡಬೇಕಾಗಿಲ್ಲ. ವೆಹಿಕಲ್ ಲೋನು ಕೂಡ ಇಮಿಡಿಯೇಟ್ ಅದಕ್ಕೆ ಅವಾರ್ಡ್ ಬೇಕಾಗಿಲ್ಲ, ಯಾಕಂದರೆ ಹೈಪಾಥಿಕೇಶನ್ ಆಗಿರುತ್ತೆ. ಹೈಪಾಥಿಕೇಶನ್ಲಿ ಅದೆಲ್ಲ ಡಿಟೇಲ್ ಬರೆದಿರ್ತಾರೆ. ಇವೆಲ್ಲ ತುಂಬ ಡಿಟೇಲ್ ಆಗಿ ಹೇಳೋದು ಆಗಲ್ಲ. ಯಾವುದು ಜಪ್ತಿ ಮಾಡಬಾರ್ದು, ಮಂಗಳಸೂತ್ರ ಮಾಡಬಾರ್ದು. ಮಂಗಳೂರಲ್ಲಿ ಒಬ್ಬರು ಉಡುಪ ಅಂತಿದ್ರು, ಅವರೆಲ್ಲ ಎಕ್ಸ್ಪೈರ್ ಆಗಿದ್ದಾರೆ. ಅವರು ಎಕ್ಸ್ಪರ್ಟು ಏನೋ ರಿಕವರಿ ಓದು ಕೂಡಲೇ ಅವ್ರ ತಾಳಿಗೆ ಕೈ ಹಾಕೋದು. ಯಾಕಂದ್ರೆ ಕೂಡಲೇ ಅವರು ಆಯ್ತಪ್ಪ ಅಂತ ಏನೋ ಮಾಡಿ ಇದು ಮಾಡೋರು. ಅದು ಇಟ್ಸ್ ನಾಟ್ ಗುಡ್. ಮಂಗಳಸೂತ್ರ ಮಾಡಂಗಿಲ್ಲ, ತೊಟ್ಟಲು ಮಾಡಂಗಿಲ್ಲ, ಚಿನ್ನದ ತೊಟ್ಲಿದ್ರೂ ಮಾಡಂಗಿಲ್ಲ. ಅಂದರೆ ಅಷ್ಟು ವ್ಯಾಲ್ಯೂ ಇದ್ರೂ ಕೂಡ ಮಾಡಂಗಿಲ್ಲ. ಮಕ್ಕಳ ಪುಸ್ತಕ ಮಾಡಂಗಿಲ್ಲ. ಆಮೇಲೆ ಒಂದು ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ 6 ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳಿದ್ರೆ ಮಾಡಂಗಿಲ್ಲ. ಎತ್ತಿಗೆ ಸಂಬಂಧಪಟ್ಟ ಜಪ್ತಿ ಮಾಡಂಗಿಲ್ಲ. ಸೊ ಅದರಿಂದ ಹೆಂಗ್ ಬೇಕು ಹಂಗೆ ಜಪ್ತಿ ಮಾಡಿಕೊಂಡು ಬರುವಾಗಿಲ್ಲ. ಬೆಳಿಗ್ಗೆ ಸೂರ್ಯ ಉದಯ ಆದಮೇಲೆ ಜಪ್ತಿ ಮಾಡಬೇಕು, ಸೂರ್ಯ ಬರಬೇಕು. ಆಮೇಲೆ ಮನೆ ಬೇಕಾಗಿ ಹೋಗಿಲ್ಲ, ಬಾಣಂತಿಗೆ ನಾವು ಎಂಟ್ರಿ ಆಗುವಾಗಿಲ್ಲ ಯಾರೂ ಕೂಡ. ಅದು ಎಂಟ್ರಿ ಆಗಬೇಕಾದ್ರೆ ಲೇಡಿ ಪೊಲೀಸ್ ತರಬೇಕು, ಅವರು ಮನವೊಲಿಸಬೇಕು, ಬಾಗಿಲನ್ನ ಬೇರೆ ಬಾಗಿಲು ಪಂಚನಾಮೆ ಮಾಡಿ. ಆದರೆ ಜನನದ ಕೊಠಡಿ ಇದ್ರೆ ಒಡೆಯುವಾಗಿಲ್ಲ. ಅವ್ರನ್ನ ಮನವೊಲಿಸಿ ಹೊರಗೆ ಕರೆಸ್ಬೇಕು, ಅವ್ರನ್ನ ಶಿಫ್ಟ್ ಮಾಡಬೇಕು. ಆಮೇಲೆ ಹಿಂಗೆಲ್ಲ ಇದೆ. ತುಂಬ ಡಿಟೇಲ್ ಆಗಿ ಈ ರೀತಿ ನೀವು ಸೇಲ್ ಆಫೀಸರ್ ರಿಕವರಿ ಮಾಡುವಾಗ ಪ್ರಾಬ್ಲಮ್ ಪೊಲೀಸ್ ಪ್ರೊಟೆಕ್ಷನ್ ತಕ್ಕೊಂಡು ನೀವು ಈ ಕೆಲಸಗಳನ್ನೆಲ್ಲ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಅವಕಾಶ ಸಿಕ್ಕಿದ್ರೆ ಮತ್ತೆ ಇದ್ರೆ ನೀವು ಏನು ಕ್ವಶನ್ ಕೇಳಿಲ್ಲ ಅನ್ಸುತ್ತೆ, ನಾನು ಕಂಟಿನ್ಯೂ ಮಾಡಿಬಿಟ್ಟೆ. ಏನಾದರೂ ಲಾಸ್ಟ್ ಅವ್ರದ್ದು ಒಂಚೂರು ಎನ್ಕ್ರೋಚ್ ಮಾಡಿಬಿಟ್ಟಿದ್ದೀನಿ, ಅವ್ರಿಗೆ ಸಾರಿ ಕೇಳ್ತೀನಿ. ನಮ್ಮ ನೆಕ್ಸ್ಟು ಇವ್ರಿಗೆ ಇದಿದ್ರೆ ಡೌಟ್ಸ್ ಕೇಳ್ಬಿಡಿ ಪ್ಲೀಸ್.
ಕೃಷಿ ಉಪಕರಣ ಅಂದ್ರೆ ಎಲ್ಲ ಅಲ್ಲ, ಟ್ರ್ಯಾಕ್ಟರ್ ಮಾಡ್ಕೋಬಹುದು. ಎತ್ತು ಇದು ನೀರು ಜೊತೆ ಅದಕ್ಕೆ ನೇಗಿಲಿಗೆ ಹಗ್ಗ, ಇದು ಮುಸುಗುಕ್ಕೆ